ನಾರಾಯಣ ಗುರುಗಳ ಒಂದು ಸಂದೇಶ, ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ. ಈ ಸಂದೇಶದ ಅರ್ಥಪೂರ್ಣಕ್ಕಾಗಿ ನಮ್ಮೆಲ್ಲರ ನಾಯಕರು, ಮಾಜಿ ಶಾಸಕರಾದಂತಹ ದಿವಂಗತ ವಸಂತ ಬಂಗೇರರು, ದಿವಂಗತ KG ಬಂಗೇರು, ಅದೇ ರೀತಿ 15 ವರ್ಷ ಈ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಆಡಳಿತ ನಡೆದಂತಹ ದಿವಂಗತ ಮಾಣಿಂಜ ಪದ್ಮನಾಭರವರು, ಅದೇ ರೀತಿ ಈಗಿನ ಉಪಾಧ್ಯಕ್ಷರಾದಂಥ ಭಗೀರಥರವರು, ವಿದ್ಯೆಯಿಂದ ವಂಚಿತರಾದ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಎಂಬ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು 2007ರಲ್ಲಿ ಶ್ರೀ ಗುರುದೇವ ಎಜುಕೇಶನ್ ಟ್ರಸ್ಟ್, ಅದೇ ರೀತಿ ಮನುಷ್ಯ ಆರ್ಥಿಕವಾಗಿ ಬಲಾಢ್ಯನಾದರೆ ಮಾತ್ರ ಅವನಿಗೆ ಧೈರ್ಯ ಬರ್ತದೆ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಆಗ್ತದೆ. ಇದಕ್ಕೋಸ್ಕರ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ಸಂಸ್ಥೆಯನ್ನು 2008ರಲ್ಲಿ ಈ 4 ಜನರು ಅವರೊಟ್ಟಿಗೆ ಸಹ ಮನಸ್ಕರೊಂದಿಗೆ ಸೇರಿಕೊಂಡು ಈ ಸಂಸ್ಥೆಗಳನ್ನು ಹುಟ್ಟುಹಾಕಿದರು. ಪ್ರಥಮ ಅಧ್ಯಕ್ಷರಾಗಿ, ಸ್ಥಾಪಕ ಅಧ್ಯಕ್ಷರಾಗಿ KG ಬಂಗೇರು 2008ರಿಂದ 2011ರ ತನಕ ಆಡಳಿತವನ್ನು ನಡೆಸಿದ್ರು. ಆದರೆ ಅವರ ಕಟ್ಟುನಿಟ್ಟಿನ ಒಂದು ವಿಚಾರದಿಂದ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಕಷ್ಟ ಆಯಿತು. ಈ ಸಂದರ್ಭದಲ್ಲಿ 2011ರಲ್ಲಿ ನಮ್ಮನ್ನೆಲ್ಲ ಅಗಲಿದಂತಹ ಮಾಣಿಂಜ ಪದ್ಮನಾಭರವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಆಡಳಿತ ಮಂಡಳಿಯವರ ವಿಶ್ವಾಸವನ್ನು ಪಡೆದುಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಬೆಳ್ತಂಗಡಿಯ ನಾರಾಯಣ ಗುರು ಕೇಂದ್ರ ಕಟ್ಟಡದಲ್ಲಿ 1ನೇ ಮಹಡಿಯಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಇವರು ಅಧಿಕಾರ ತೆಗೆದುಕೊಳ್ಳುವಾಗ 4,75,000 94 ಲಕ್ಷ ಡೆಪಾಸಿಟ್, 74 ಲಕ್ಷ ಸಾಲ, 4,75,000 ಲಾಸ್ ಇತ್ತು. ಅಧ್ಯಕ್ಷರ ಒಂದು ದೂರದೃಷ್ಟಿಯಿಂದ ಆಡಳಿತ ಮಂಡಳಿಯವರನ್ನು ಸೇರಿಕೊಂಡು 2012ರಿಂದ ಈ ಸಂಸ್ಥೆ ಅಭಿವೃದ್ಧಿಗೆ ಪ್ರಾರಂಭವಾಯಿತು. 2013ರಲ್ಲಿ ಪ್ರಥಮ ಶಾಖೆಯನ್ನು ಶಿರ್ತಾಡಿಯಲ್ಲಿ ಪ್ರಾರಂಭವಾಯಿತು. ಆ ನಂತರ ನಮ್ಮ ಸಂಸ್ಥೆ ಹಿಂದೆ ನೋಡಲೇ ಇಲ್ಲ. 2024 ಮಾರ್ಚಿಗೆ 25 ಶಾಖೆಗಳನ್ನು ಹೊಂದಿ 2025 ಮಾರ್ಚಿಗೆ 250 ಕೋಟಿಯಷ್ಟು ಠೇವಣಿಯನ್ನು ಸಂಗ್ರಹಿಸಿ 212 ಕೋಟಿಯಷ್ಟು ಸಾಲವನ್ನು ನೀಡಿ ವರ್ಷಂಪ್ರತಿ 98% ವಸೂಲಾತಿಯನ್ನು ಮಾಡಿ ಸದಸ್ಯರಿಗೆ 15% ಡಿವಿಡೆಂಟ್ ಕೊಟ್ಟು ಪ್ರತಿ ವರ್ಷ ಲಾಭವನ್ನು ಗಳಿಸುತ್ತಾ ಪ್ರಸ್ತುತ ಈ ವರ್ಷ 4,84,00,000 ನೆಟ್ ಪ್ರಾಫಿಟ್ ಅನ್ನು ಗಳಿಸಿ ಈ ಸಂಸ್ಥೆ ಬಲಾಢ್ಯವಾಗಿದೆ. 1,250 ಕೋಟಿಯಷ್ಟು ಟರ್ನ್ ಓವರ್ ಅನ್ನು ಮಾಡಿ 47,000 ಸದಸ್ಯರನ್ನು ಹೊಂದಿ ಪ್ರಥಮದಲ್ಲಿ ಪ್ರಾರಂಭ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾರ್ಯವ್ಯಾಪ್ತಿ, ದ್ವಿತೀಯ ಪದ್ಮನಾಭರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಈ ಕಾರ್ಯವ್ಯಾಪ್ತಿ 2 ಜಿಲ್ಲೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ತದನಂತರ ಪ್ರಕೃತ ಮೈಸೂರು ಪ್ರಾಂತ್ಯ 8 ಜಿಲ್ಲೆಯ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ. ಈ ಒಂದು ಕಾರ್ಯಕ್ಷೇತ್ರವನ್ನು ಹೊಂದಿರುವಂತಹ ಈ ಸಂಸ್ಥೆ
ಮುನ್ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಸಹಕಾರ ಸಂಘಗಳಲ್ಲಿಯೂ ಪೈಪೋಟಿ ಇದೆ. ಪೈಪೋಟಿಗೆ ಸರಿಯಾಗಿ ನಾವು ನಡ್ಕೊಂಡ್ರೆ ಮಾತ್ರ ಗ್ರಾಹಕರು ನಮ್ಮಲ್ಲಿ ಬರ್ತಾರೆ. ಇದನ್ನೆಲ್ಲ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಮನಗಂಡು ನಮ್ಮ ಸಂಸ್ಥೆಯ 26 ಶಾಖೆಗಳನ್ನು ಆನ್ಲೈನ್ ಮೂಲಕ ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನೆಲ್ಲ ಸವಲತ್ತು ಸಿಗ್ತದೋ ಆ ಎಲ್ಲ ಸವಲತ್ತು ನಮ್ಮ ಸಂಸ್ಥೆಯಲ್ಲಿ ಗ್ರಾಹಕರಿಗೆ ಸಿಗ್ತವೆ. ಉದಾಹರಣೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ IFS ಕೋಡ್ ಪಡ್ಕೊಂಡ ಸಂಸ್ಥೆ ಇದ್ರೆ ಶ್ರೀ ಗುರುದೇವ ವೇದೋದೇಶ ಸಹಕಾರಿ ಸಂಘ. ಈ ಸಂಸ್ಥೆಯ ಮೂಲಕ ಗ್ರಾಹಕರಿಂದ ಒಳ್ಳೆಯ ಆಕರ್ಷಕವಾದ ಬಡ್ಡಿಯಲ್ಲಿ ಠೇವಣಿಯನ್ನು ಸ್ವೀಕರಿಸುತ್ತೇವೆ. ಅದೇ ರೀತಿ ಪಡ್ಕೊಂಡಂತಹ ಠೇವಣಿಯನ್ನು ವಿನಿಯೋಗಿಸಿದರೆ ಮಾತ್ರ ಸಂಸ್ಥೆ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಕೃಷಿ ಸಾಲವನ್ನು ಹೊರತುಪಡಿಸಿ ಎಲ್ಲ ಸಾಲಗಳು ನಮ್ಮ ಸಂಸ್ಥೆಯಲ್ಲಿ ಗ್ರಾಹಕರಿಗೆ ಲಭ್ಯವಿರುತ್ತದೆ. ಉದಾಹರಣೆಗೆ ಬೇಕಾದಂತಹ ಡಾಕ್ಯುಮೆಂಟ್ ಅನ್ನು ಕೊಟ್ಟರೆ ಒಬ್ಬ ವ್ಯಕ್ತಿಗೆ ಏಕಕಾಲದಲ್ಲಿ 5 ಕೋಟಿಯಷ್ಟು ಸಾಲ ಕೊಡುವ ವ್ಯವಸ್ಥೆ ನಮಗೆ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ. ಅದೇ ರೀತಿ ಸಾಲದ ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ಮುಂದಾಲೋಚನೆ ತಗೊಂಡು ಗ್ರಾಹಕರಿಗೆ ಅನುಕೂಲ ಆಗಬೇಕು ಎಂಬ ದೃಷ್ಟಿಯಿಂದ ಒಂದು ಶಾಖಾ ವ್ಯವಸ್ಥಾಪಕರಿಗೆ 1 ಲಕ್ಷದಷ್ಟು ಆ ಬ್ರಾಂಚಲ್ಲಿ ಸಾಲ ಮಂಜೂರು ಮಾಡುವ ಅವಕಾಶ ಕೊಟ್ಟಿದೆ. ಅದೇ ರೀತಿ ದಾಖಲೆಗಳನ್ನು ಎಷ್ಟು ಶೀಘ್ರದಲ್ಲಿ ಕೊಡ್ತಾರೋ ಅಷ್ಟು ಶೀಘ್ರದಲ್ಲಿ ಕೇಂದ್ರ ಕಚೇರಿಗೆ ಕಳಿಸಿ ನಮ್ಮ ಸಿಒರವರಿಗೆ 3 ಲಕ್ಷದಷ್ಟು ಸಾಲದ ಮಂಜೂರಾತಿಯ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ 5 ಲಕ್ಷದ ಮಂಜೂರಾತಿಯ ಒಂದು ಸವಲತ್ತನ್ನು ವಿಶೇಷ ಅಧಿಕಾರಿಯಾದ ನನಗೆ ಕೊಟ್ಟಿದ್ದಾರೆ. ಗ್ರಾಹಕರಿಗೆ ಸಾಲ ಯಾವಾಗಲೂ ಎಷ್ಟು ಶೀಘ್ರದಲ್ಲಿ ಸಿಗ್ತದೆ ಅಷ್ಟು ಅವರಿಗೆ ಪ್ರಯೋಜನ ಆಗ್ತದೆ. ಅದೇ ರೀತಿ ಪ್ರತಿ ಒಂದು ವಾರಕ್ಕೆ 2 ಸಲ ನಮ್ಮ ಒಂದು ಲೋನ್ ಕಮಿಟಿಯ ಮೂಲಕ ಸಾಲ ಮಂಜೂರಾಗ್ತದೆ. ನಾವು ಸಾಲ ಎಷ್ಟು ಬೇಗ ಗ್ರಾಹಕರಿಗೆ ಕೊಡ್ತೇವೋ ಅದೇ ರೀತಿ ವಸೂಲಾತಿಯನ್ನು ನಮ್ಮ ಸಂಸ್ಥೆಯ ನೌಕರರ ಮೂಲಕ ವಸೂಲಾತಿಯನ್ನು ಮಾಡುತ್ತೇವೆ. ಯಾಕೆಂದ್ರೆ ಸಾಲ ಎಷ್ಟು ಬೇಗ ಕೊಟ್ಟರೆ ಕಂತಿನ ವ್ಯವಸ್ಥೆ ಅವನಿಗೆ ನೆನಪು ಮಾಡುತ್ತಾ ಮಾಡುತ್ತಾ ಅವನು ಒಂದು ಗಾದೆ ಇದೆ ತುಳುವಿನಲ್ಲಿ, ಸಾಲ ಕೇನಂದೆ ಪೂಂಡು ಕುಟುಂಬ ತೂವಂದೆ ಪೂಂಡು. ಇದು ಖಂಡಿತ ಅನ್ವರ್ಥ ಈ ಒಂದು ಸಾಲ ವಸೂಲಾತಿಗೂ ಕೊಡುವ ವಿಚಾರಕ್ಕೂ ಅನ್ವಯ ಆಗ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಗಳಿಸಿದಂತಹ ಲಾಭದಲ್ಲಿ ವರ್ಷಂಪ್ರತಿ ಶ್ರೀ ಗುರುದೇವ ಕಾಲೇಜಿನ ಬಡ ಮಕ್ಕಳಿಗೆ, ಅದೇ ರೀತಿ ಪುಷ್ಪಾರ್ ಸ್ವಾಮೀಜಿಯವರ ಶಾಲೆಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನಮ್ಮ ಸಂಸ್ಥೆಯ ಮೂಲಕ ನೀಡ್ತಾ ಇದ್ದೇವೆ. ಅದಲ್ಲದೆ ನಾವು ಸಂಸ್ಥೆಯ ಮೂಲಕ 4 ಮಕ್ಕಳನ್ನು ಎಂಜಿನಿಯರ್ ಸ್ಟೂಡೆಂಟ್ ಅನ್ನು ದತ್ತು ತಗೊಂಡಿದ್ದು. ಆ 4 ಮಕ್ಕಳು ಸ್ವಂತ ಕಾಲಿನಲ್ಲಿ ಎಲ್ಲ ಖರ್ಚು ವೆಚ್ಚವನ್ನು ಭರಿಸಿ ಅವರನ್ನು ಸ್ವಂತ ಕಾಲಿನಲ್ಲಿ ನಿಲ್ಲಿಸುವ ಹಾಗೆ ನಮ್ಮ ಸಂಸ್ಥೆಯ ಮೂಲಕ ಮಾಡಿದ್ದೆ. ಇದರೊಟ್ಟಿಗೆ ಸಾಲಗಾರರ ಒಂದು ಚಿಂತನೆ, ಯಾಕೆಂದ್ರೆ 2021 ಮಾರ್ಚ್ ತನಕ ನಾವು ಎಲ್ಲ ಸಾಲಗಾರರಿಗೆ ಅಪಘಾತ ವಿಮೆಯನ್ನು ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಅದೊಂದು ಅಷ್ಟೊಂದು ಪ್ರಯೋಜನ ಆಗ್ತಾ ಇರಲಿಲ್ಲ. ವರ್ಷಕ್ಕೆ 13 ರಿಂದ 14 ಲಕ್ಷದಷ್ಟು ಪ್ರೀಮಿಯಂ ಅನ್ನು ನಾವು ಬ್ಯಾಂಕಿನ ಸ್ವಂತ ಬಂಡವಾಳದಿಂದ ಕಟ್ತಾ ಇದ್ದೆವು. ಇದನ್ನ ಚಿಂತನೆ ಮಾಡಿ ಆಡಳಿತ ಮಂಡಳಿ ಅಧ್ಯಕ್ಷರು ನಾವೆಲ್ಲ ಸೇರಿ ಚಿಂತನೆ ಮಾಡಿ ಯಾಕೆ ನಾವೇ ಒಂದು
ಫಂಡ್ ಮಾಡಬಾರದು ಎಂಬ ಚಿಂತನೆಯ ಮೂಲಕ 2022ರಿಂದ ಶ್ರೀ ಗುರುದೇವ ಮರಣಾನಿಧಿ ಎಂಬ ಒಂದು ನಿಧಿಯನ್ನು ಪ್ರಾರಂಭಿಸಿ ಒಬ್ಬ ಸಾಲಗಾರ ಆಕ್ಸಿಡೆಂಟ್ ಅಥವಾ ನ್ಯಾಚುರಲ್ ಡೆತ್ ಆದರೆ 5 ಲಕ್ಷದಷ್ಟು ನಿಧಿಯನ್ನು ಈ ಸಾಲಗಾರರ ಮರಣಾನಿಧಿಯಿಂದ ಆ ಒಂದು ಕುಟುಂಬಕ್ಕೆ ಕೊಟ್ಟು ಅವರನ್ನು ಋಣಮುಕ್ತ ಯೋಜನೆ ಮಾಡುವ ಒಂದು ವ್ಯವಸ್ಥೆ ನಮ್ಮ ಬ್ಯಾಂಕಿನಲ್ಲಿದೆ. ಈಗಾಗಲೇ 92 ಕುಟುಂಬಗಳಿಗೆ ಸುಮಾರು 79 ಲಕ್ಷದಷ್ಟು ಈ ಮರಣಾನಿಧಿಯಿಂದ ನಮ್ಮ ಆಡಳಿತ ಮಂಡಳಿ ಮಂಜೂರು ಮಾಡಿ ಆ ಕುಟುಂಬವನ್ನು ಋಣಮುಕ್ತ ಮಾಡಿದೆ. ಇದರ ಯೋಜನೆ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಒಬ್ಬ ಗ್ರಾಹಕ ಒಂದು 7 ಲಕ್ಷ ಸಾಲದಷ್ಟು ಪಡ್ಕೊಂಡು 6 ಲಕ್ಷ ಸಾಲ ಇರುವಾಗ ಮರಣ ಪಟ್ರೆ ಆ 1 ಲಕ್ಷವನ್ನು ಅವನು ಕುಟುಂಬದವರು ಭರ್ತಿ ಮಾಡಿದರೆ 5 ಲಕ್ಷವನ್ನು ಬ್ಯಾಂಕಿನಿಂದ ಭರ್ತಿ ಮಾಡಿ ಋಣಮುಕ್ತ ಮಾಡುವ ಯೋಜನೆ. ಉದಾಹರಣೆಗೆ 1 ಲಕ್ಷ ಸಾಲ ತಗೊಂಡ್ರೆ ಆ 1 ಲಕ್ಷದ ವಿಮೆ, ಮ್ಯಾಕ್ಸಿಮಮ್ 50 ಲಕ್ಷ ಸಾಲ ಪಡ್ಕೊಂಡವರಿಗೂ 5 ಲಕ್ಷದ ಈ ವಿಮೆ ಯೋಜನೆ ವ್ಯವಸ್ಥೆ ಆಗ್ತಾ ಇದೆ. ಅದರೊಟ್ಟಿಗೆ ಬಹುಶಃ ನಮ್ಮ ಆಡಳಿತ ಮಂಡಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಊರಿಂದ ಬರ್ತಾರೆ. ಸಿಟ್ಟಿಂಗ್ ಫೀಸ್ 2023ರ ತನಕ ಯಾವುದೇ ನಿರ್ದೇಶಕರು ಸಿಟ್ಟಿಂಗ್ ಫೀಸ್ ತಗೊಳ್ಳಿಲ್ಲ. ತದನಂತರ ಒಂದು ಅಧಿಕಾರಿಯವರು ಭೇಟಿ ಕೊಟ್ಟಾಗ ಒಂದು ಮಾತು ಹೇಳಿದರು, ನೀವು ಯಾಕೆ ಸಿಟ್ಟಿಂಗ್ ಫೀಸ್ ತಗೊಂಡು ಪಾಪದ ಮಕ್ಕಳಿಗೆ ಬಾಕಿಯವರಿಗೆ ಯಾಕೆ ಕೊಡಬಾರದು? ಈ ವಿಚಾರವನ್ನು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ತದನಂತರ ಪ್ರತಿಯೊಂದು ನಿರ್ದೇಶಕರ ವಾರ್ಷಿಕವಾಗಿ ಎಷ್ಟು ಸಿಟ್ಟಿಂಗ್ ಫೀಸ್ ಆಗ್ತದೋ ಅದನ್ನ ಮಹಾಸಭೆಯಲ್ಲಿ ಅದಕ್ಕೆ ಸ್ವಲ್ಪ ಸೇರಿಸಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಪ್ರತಿ ನಿರ್ದೇಶಕರು ಈ ಸಂಸ್ಥೆಯ ಮೂಲಕ ನೀಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವು ಗಳಿಸಿದಂತಹ ಲಾಭ ಯಾವಾಗಲೂ ಸಂಸ್ಥೆ ಹೇಗುಂಟೆಂದು ಗ್ರಾಹಕ ನೋಡ್ತಾನೆ. ಯಾಕೆಂದ್ರೆ ನನ್ನ ಇಟ್ಟಂತಹ ದುಡ್ಡು ನನಗೆ ಸಮಯಕ್ಕೆ ಸರಿಯಾಗಿ ಸಿಗ್ಬೋದೋ ಎಂಬ ಚಿಂತನೆ ಅವನಿಗಿರ್ತದೆ. ಹಾಗಿರುವಾಗ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರು ಯಾರು, ಆಡಳಿತ ಮಂಡಳಿಯವರು ಯಾರು, ನೌಕರರು ಹೇಗಿದ್ದಾರೆ, ಈ ಸಂಸ್ಥೆಯ ಅಸೆಟ್ ಎಷ್ಟು, ಇದನ್ನೆಲ್ಲ ಚಿಂತನೆ ಮಾಡ್ತಾರೆ. ಹಾಗಾಗಿ ನಾವು ಗಳಿಸಿದಂತಹ ಲಾಭದಲ್ಲಿ ಮ್ಯಾಕ್ಸಿಮಮ್ 15% ಮಾತ್ರ ಡಿವಿಡೆಂಟ್ ಕೊಟ್ಟು ಉಳಿದನ್ನು ಫಂಡ್ ಆಗಿ ನಾವು ಕ್ರಿಯೇಟ್ ಮಾಡಿ ಈಗಾಗಲೇ 4 ಶಾಖೆಗಳನ್ನು 26 ಶಾಖೆಗಳಲ್ಲಿ 4 ಶಾಖೆಗಳನ್ನು ಸ್ವಂತ ಮಾಲೀಕತ್ವದಲ್ಲಿ ಪಡ್ಕೊಂಡಿದ್ದೇವೆ. ಅದರೊಟ್ಟಿಗೆ ಬಹುಶಃ ಇವತ್ತು ಒಂದು ಹೆಮ್ಮೆಯ ವಿಚಾರ, ಇವತ್ತು ಪ್ರಾರಂಭವಾದಂತಹ ಕಟ್ಟಡವನ್ನು ಸನ್ಮಾನ್ಯ ಸನ್ಮತರು ನಮಗೆ ಒಂದು ಮಾರಾಟ ಮಾಡಿ ನಮಗೆ ಒಂದು ಆ ಬ್ಯಾಂಕ್ ಮಾಡಲಿಕ್ಕೆ ಅನುವು ಮಾಡಿದ್ದಾರೆ. ಅದರೊಟ್ಟಿಗೆ ಸುಮಾರು 5 ಕೋಟಿ ವೆಚ್ಚದ ಕೇಂದ್ರ ಕಚೇರಿ ಕಳೆದ ಜುಲೈ 13ರಂದು ಲೋಕಾರ್ಪಣೆ ಆಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಈಗಾಗಲೇ 26 ಶಾಖೆಗಳಲ್ಲಿ 98 ಯುವಕರು ಯುವತಿಯರು ನಗುಮುಖದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸುಮಾರು 50 ಪಿಗ್ಮಿ ಸಂಗ್ರಾಹಕರು ಈ ಸಂಸ್ಥೆಯಲ್ಲಿ ದುಡಿತಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರಂದ್ರೆ, ಆವತ್ತು 2008ರಲ್ಲಿ ಸನ್ಮಾನ್ಯ ಮಾಜಿ ಶಾಸಕರು ದಿವಂಗತ KG ಬಂಗೇರು, ದಿವಂಗತ ಪದ್ಮನಾಭರವರು, ಅದೇ ರೀತಿ ಭಗೀರಥರವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಇಲ್ಲದಿದ್ರೆ ಬಹುಶಃ ಇವತ್ತು ಇಷ್ಟು ಜನಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ನಿಜವಾಗಲೂ ನಮ್ಮ ಸಂಸ್ಥೆಯ ಇಷ್ಟೆಲ್ಲ ವ್ಯವಹಾರ ಮಾಡುವಾಗ ಸಾಮಾಜಿಕ ಆರ್ಥಿಕ ವಿಚಾರವನ್ನು ಬೇರೆ ಬೇರೆ ಸಂಘದವರು ದೂರದಿಂದ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಮ್ಮ ಸಂಸ್ಥೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ,
ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಯುವವಾಣಿ ಪ್ರಶಸ್ತಿ, ಅನೇಕ ಪ್ರಶಸ್ತಿಯೊಟ್ಟಿಗೆ ಸತತವಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ 9 ವರ್ಷದಿಂದ ಸಾಧನ ಪ್ರಶಸ್ತಿಯು ನಮ್ಮ ಸಂಸ್ಥೆಗೆ ಲಭಿಸ್ತಿದೆ. ಇದಕ್ಕೆ ಮುಖ್ಯ ಕಾರಣ ಪಾರದರ್ಶಕವಾದಂಥ ಆಡಳಿತ, ಅಧ್ಯಕ್ಷರ ಆಡಳಿತ ಮಂಡಳಿಯವರ ಮುಂದಾಲೋಚನೆ, ನೌಕರರ ಪರಿಶ್ರಮ, ನಗುಮುಖದ ಸೇವೆ. ಇದರ ಫಲವಾಗಿ ಸಂಸ್ಥೆ ಇಷ್ಟು ಬೆಳೀಲಿಕ್ಕೆ ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ಮೂಡುಬಿದ್ರೆಗೆ ನಮ್ಮ ಸಂಸ್ಥೆ ಆಗಬೇಕು ಅಂತ ಸುಮಾರು ವರ್ಷದಿಂದ ಸರ್ಕಾರದಿಂದ ಸಿಕ್ಕಿದೆ, ಆದೇಶ ಸಿಕ್ಕಿದೆ. ಆದರೂ ನಾವು ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ಈ ಸಂದರ್ಭದಲ್ಲಿ ನಮ್ಮ ಶಾಖೆಯನ್ನು ಉದ್ಘಾಟನೆ ಇಲ್ಲಿ ಒಂದು ಪ್ರಾರಂಭ ಮಾಡುವ ಉದ್ದೇಶದಿಂದ ನಾವು ಮೂಡುಬಿದ್ರೆಯ ಗಣ್ಯರನ್ನು, ಬಿಲ್ಲವ ಸಂಘದವರನ್ನು, ಇವರನ್ನೆಲ್ಲ ಭೇಟಿ ಮಾಡಿದ ಸಂದರ್ಭದಲ್ಲಿ ನೀವು ಖಂಡಿತ ನಮ್ಮ ಊರಿಗೆ ಬನ್ನಿ, ಇಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ, ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಎಂಬ ಒಂದು ಸೂಕ್ತ ಸಲಹೆಯೊಂದಿಗೆ ನಮಗೆ ಸಾಕಾರ ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಶಾಸಕರು ನಮ್ಮ ಬೇರೆ ಬೇರೆ ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಆರೋಗ್ಯ ಒಂದು ಶಿಬಿರಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಸನ್ಮಾನ್ಯರು ಬಹಳ ನಮ್ಮ ಸಂಸ್ಥೆಯ ಬಗ್ಗೆ ಅಭಿಮಾನವಿಟ್ಟು ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮೂಡುಬಿದ್ರೆಯ ಶಾಖೆ ಪ್ರಾರಂಭ ಆಗಬೇಕಾದ್ರೆ, ಯಾವುದೇ ಒಂದು ಶಾಖೆ ಆಗಬೇಕಾದ್ರೆ ನಾವು 1 ತಿಂಗಳ ಮನೆ ಭೇಟಿ ಮಾಡಿ ಕನಿಷ್ಠ 1 ಕೋಟಿ ಡೆಪಾಸಿಟ್, 500 ಅಕೌಂಟು ಮಾಡುವ ನಮ್ಮ ಪದ್ಧತಿ. ಅದೇ ರೀತಿ ನಾವು ಮೂಡುಬಿದ್ರೆಗೆ ಬಂದು ನಾವು ಫೀಲ್ಡ್ ಮಾಡಿದಾಗ ಇವತ್ತಿಗೆ ನಮ್ಮ ಡೆಪಾಸಿಟ್ 2 ಕೋಟಿಗೂ ಮಿಕ್ಕಿ, 500 ಖಾತೆಗೂ ಮಿಕ್ಕಿ ಈ ಊರಿನ ಜನತೆ ನಮಗೆ ಸಹಕಾರ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಮುಖ್ಯವಾಗಿ ಇದಕ್ಕೆ ಕಾರಣಕರ್ತರು ಮೂಡುಬಿದ್ರೆಯಲ್ಲಿ ಶಾಖೆಯ ಒಂದು ಮುತುವರ್ಜಿಯನ್ನು ಆಡಳಿತ ಮಂಡಳಿಯ ನಿರ್ದೇಶಕರಾದಂಥ ಜಗದೀಶರು, ಅದೇ ರೀತಿ ಧರ್ಮೇಂದ್ರರು, ಇವರ ಒಂದು ಲೀಡರ್ಶಿಪ್ ಅಲ್ಲಿ ಈ ಒಂದು ಮೂಡುಬಿದ್ರೆಯಲ್ಲಿ ಕೆಲಸ ಮಾಡಿ ಬಹುಶಃ ಈ ಸಾಧನೆಗೆ ಬಹಳ ಪ್ರಾಮುಖ್ಯವಾದ ಕಾರಣಕರ್ತರಂದ್ರೆ ಇಬ್ಬರು ನಿರ್ದೇಶಕರು. ಅದರೊಟ್ಟಿಗೆ ನಮ್ಮ ಸಂಸ್ಥೆಯ ನೌಕರ ಮಿತ್ರರು ಹಗಲು ರಾತ್ರಿ ಎನ್ನದೇ ಈ ಶಾಖೆಯ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ಈ ಶಾಖೆಗೆ ಅಭಿಜಿತ್ ಶಾಖಾಧಿಕಾರಿಯಾಗಿ, ಇಬ್ಬರು ಸಹಾಯಕರಾಗಿ ಈ ಸಂಸ್ಥೆಯಲ್ಲಿ ದುಡಿತಾರೆ. ಮುಖ್ಯವಾಗಿ ನಮಗೆ ಸಮಯಕ್ಕೆ ಸರಿಯಾಗಿ ಅಂದವಾದ ಚಂದವಾದ ಕಟ್ಟಡವನ್ನು ಸನ್ಮಾತರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆಲ್ಲ ಒಂದಿಸ್ತಾ ಈ ಒಂದು ಶ್ರೀ ಗುರುದೇವ ವಿರುದ್ಧೋದ್ದೇಶ ಸಂಘದ 26ನೇ ಶಾಖೆಯನ್ನು ಗಣ್ಯಾತಿಗಣ್ಯರ ಕೈಯಿಂದ ಲೋಕಾರ್ಪಣೆಯಾಗಿದೆ. ಈ ಲೋಕಾರ್ಪಣೆಯಾದಂಥ ಸಂಸ್ಥೆಯನ್ನು ಒಂದು ಸಲ ನೀವು ನಮ್ಮ ಸಂಸ್ಥೆಗೆ ಬಂದು ನಮ್ಮೊಟ್ಟಿಗೆ ವ್ಯವಹಾರ ಮಾಡಿ, ನಿಮಗೆ ಮನಸ್ಸಿಗೆ ಸಮಾಧಾನ ಆದರೆ ನೀವು ಕಂಟಿನ್ಯೂ ಮಾಡಿ. ಯಾಕೆಂದ್ರೆ ನಮ್ಮ ಸಂಸ್ಥೆಯ ಒಂದು ನೌಕರರ ಮಿತ್ರರು ವಿಶೇಷವಾದ ಒಂದು ನಗುಮುಖದ ಸೇವೆಯನ್ನು ನಿಮಗೆ ಕ್ಲುಪ್ತ ಸಮಯದಲ್ಲಿ ಗ್ರಾಹಕರಿಗೆ ನೀಡ್ತಾರೆ. ಹಾಗಾಗಿ ನೀವು ಒಂದು ಸಲ ಆದರೂ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಸಾಗರ.
ಇವತ್ತು ಮೂಡುಬಿದ್ರೆ ನಮಗೆಲ್ಲರಿಗೆ ಗೊತ್ತಿರುವಂತೆ ಬಹಳ ವೇಗವಾಗಿ ಬೆಳೆಯುತ್ತಿರುವಂತ ನಗರ. ಕಾರಣ ಏನಂತ ಕೇಳಿದರೆ ಎಜುಕೇಶನ್ ಹಬ್ ಆಗಿ ಇವತ್ತು ಮೂಡುಬಿದ್ರೆ ಬೆಳೆದಿದೆ. ಇಲ್ಲಿರುವಷ್ಟು ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಬಹುಶಃ ಯಾವುದೇ ತಾಲೂಕಲ್ಲಿ ಇಲ್ಲ. ಅಷ್ಟು ಶಿಕ್ಷಣ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ವ್ಯವಸ್ಥೆಗಳು ಮೂಡುಬಿದ್ರೆಯಲ್ಲಿ ಇವತ್ತು ಇರುವುದರಿಂದ ಮೂಡುಬಿದ್ರೆ ಬಹಳ ವೇಗವಾಗಿ ಬೆಳೆಯುತ್ತಿರುವಂತ ಒಂದು ತಾಲೂಕು. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ನಮಗೆ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ರಾಷ್ಟ್ರಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಲ್ಲಿ ಹಲವಾರು ಬ್ಯಾಂಕ್ಗಳಲ್ಲಿ ಹುಟ್ಟಿಕೊಂಡು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಬೇರೆ ಬೇರೆ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇಲ್ಲಿ ಸ್ಥಾಪನೆ ಆದಂಥ ಬ್ಯಾಂಕ್ಗಳು. ಹಾಗಾಗಿ ಇವತ್ತು ಮೂಡುಬಿದ್ರೆಗೆ ಇವತ್ತು ನೂತನವಾಗಿ ನಮ್ಮ ಕ್ಷೇತ್ರದ ಈಗಾಗಲೇ 3-4 ಬ್ರಾಂಚ್ಗಳು ಇಲ್ಲಿವೆ. ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ ಶಾಖೆಗಳು 4 ಇವೆ. ಇವತ್ತು 4ನೇ ಶಾಖೆಯಲ್ಲಿ 22ನೇ ಶಾಖೆ ಇಲ್ಲಿ ಪ್ರಾರಂಭ ಆಗಿದೆ. ಈ ಭಾಗದ ಜನರು ಖಂಡಿತವಾಗಿಯೂ ಈ ಒಂದು ಬ್ಯಾಂಕಿಂಗ್ ಸಂಘದಲ್ಲಿ ನಿಮ್ಮ ಜೊತೆ ಖಂಡಿತವಾಗಿಯೂ ಸಹಕಾರವನ್ನು ಕೊಟ್ಟು ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗ್ತಾರೆ ಎಂಬ ನಂಬಿಕೆ ಈ ಭಾಗದ ಜನರ ಮೇಲೆ ಇದೆ. ಆ ವಿಶ್ವಾಸವನ್ನು ನಿಮಗೆ ನಾನು ಕೊಡಲಿಕ್ಕೆ ಇಚ್ಛಪಡ್ತೇನೆ. ಯಾವುದೇ ಒಂದು ಹಣಕಾಸಿನ ಸಂಸ್ಥೆ, ಅದು ಇರ್ಬೋದು, ಸಹಕಾರಿ ಸಂಘಗಳಿರ್ಬೋದು, ಇದರ ಅಭಿವೃದ್ಧಿ ಯಾರ ಕೈಯಲ್ಲಿದೆ ಅಂತ ಕೇಳಿದ್ರೆ ಬಹುಶಃ ಆಡಳಿತ ಮಂಡಳಿ ಒಂದು ಭಾಗ, ಅಲ್ಲಿಯ ಸಿಬ್ಬಂದಿಯ ಕೈಗಳಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಗ್ರಾಹಕರು ಬಂದಾಗ ಅವರನ್ನು ನಗುಮುಖದಿಂದ ಸ್ವಾಗತ ಮಾಡಿ ಅವರ ಏನು ಸಮಸ್ಯೆ, ಅವರಿಗೆ ಬೇಕು ಬೇಡಗಳನ್ನು ತಿಳಿದುಕೊಂಡು ನಾವು ಒಂದು ವೇಳೆ ನಮ್ಮ ಕೈಯಲ್ಲಿ ಆಗದಿದ್ರು ನಾವು ಹಿರಿಯರ ಹತ್ರ, ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನು ಮಾಡಿಕೊಡ್ತೇವೆ ಎಂಬ ಅವರ ನಗುಮುಖದ ಮಾತುಗಳನ್ನು ಆಡಿದಾಗ ಮಾತ್ರ ಒಂದು ಸಂಸ್ಥೆ ಬೆಳೀತದೆ. ಇವತ್ತು ನಾವು ನೋಡ್ತೇವೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಇವತ್ತು ವಿಜಯ ಬ್ಯಾಂಕ್ ಇದ್ದದ್ದು ಬ್ಯಾಂಕ್ ಆಫ್ ಬರೋಡಾ ಆಯಿತು, ಬೇರೆ ಬೇರೆ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದಕ್ಕೊಂದು ಮರ್ಜಿ ಆದಾಗ ಇವತ್ತು ಎಲ್ಲ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗುವಾಗ ಅಲ್ಲಿ ಹಿಂದಿ, ಇಂಗ್ಲಿಷ್ ಬಿಟ್ಟರೆ ಬೇರೆ ಯಾವುದೇ ಭಾಷೆ, ಮಲಯಾಳಿ ಅಥವಾ ತೆಲುಗು ಬರುವವರು ಇರೋದು, ನಮ್ಮ ನಾಡಿನ ಭಾಷೆ ಬರುವವರು ಬಹಳ ಕಡಿಮೆ. ಆದ್ದರಿಂದ ಇವತ್ತು ಎಲ್ಲ ಬ್ಯಾಂಕ್ಗಳು ಕುಂಟುತ್ತಾ ಇವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿಕೊಂಡು ಮತ್ತು ಕೆನರಾ ಬ್ಯಾಂಕ್ ಒಂದು ಬಿಟ್ಟರೆ ಎಲ್ಲ ಬ್ಯಾಂಕ್ಗಳು ಇವತ್ತು ಬಹಳ ಕಷ್ಟ ಕಾಲದಲ್ಲಿದೆ. ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನ ಗ್ರಾಹಕರಿಗೆ ಸಿಕ್ಕುವುದಿಲ್ಲ. ಹಾಗಾಗಿ ಹೆಚ್ಚಿನವರು ಇವತ್ತು ಸಹಕಾರಿ ಸಂಘಗಳತ್ತ ವಾಲ್ತಾ ಇದ್ದಾರೆ ಗ್ರಾಹಕರು. ಆ ಸಹಕಾರಿ ಸಂಘ ಆ ಒಂದು ಲಾಭವನ್ನು ನಾವುಗಳು ಪಡೆಯಬೇಕು. ಹಾಗಾಗಿ ಗ್ರಾಹಕರು ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಶಾಖೆಯಲ್ಲಿ, ಈಗ ಈಗಾಗಲೇ ಹೇಳಿದ್ರು ಮೂಡುಬಿದ್ರೆಯಲ್ಲಿ ಒಬ್ಬ ಅಧಿಕಾರಿ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, 2 ಸಿಬ್ಬಂದಿಗಳು ಇರ್ತಾರೆ ಅಂತ. ಯಾಕೆ ಒಬ್ಬ ಮ್ಯಾನೇಜರ್ ಅಂತ ಕೇಳಿದ್ರೆ 3 ಜನ ಸಿಬ್ಬಂದಿಗಳು ಇರ್ಬೋದು. ಮ್ಯಾನೇಜರ್ ಅಂತ ಒಂದು ಯಾಕೆ ನೇಮಕ ಮಾಡ್ತೇವೆ ಅಂತ ಕೇಳಿದ್ರೆ ಆ ಮ್ಯಾನೇಜರ್ಗೆ ಆತನೇ ಆದ ವಿಶೇಷವಾದ ಜವಾಬ್ದಾರಿ ಇದೆ. ಆತ ಯಾವುದೇ ರೀತಿಯಿಂದ ನಮಗೆ ಬಂದ ಗ್ರಾಹಕನನ್ನ ವಾಪಸ್ ಕಳಿಸದ ರೀತಿಯಲ್ಲಿ ವ್ಯವಹರಿಸಿ, ಅವರನ್ನು ಕೂತು ಮಾತಾಡಿಸಿ, ಸಮಸ್ಯೆ ಬಂದಾಗ ಹಿರಿಯರ ಹತ್ರ ಫೋನಲ್ಲಿ ಚರ್ಚಿಸಿ ಆತನ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ ಜವಾಬ್ದಾರಿಯನ್ನ ಮ್ಯಾನೇಜರ್ಗೆ ಕೊಟ್ಟಿರ್ತಾರೆ. ಆದ್ದರಿಂದ ಸಿಬ್ಬಂದಿಗಳಾಗಿ ವರ್ತಿಸುವುದಲ್ಲ, ಮ್ಯಾನೇಜರ್ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಿದಾಗ, ಸಿಬ್ಬಂದಿಗಳನ್ನು ಒಟ್ಟಾಗಿ ಜೊತೆಯಾಗಿ ತೆಗೆದುಕೊಂಡಾಗ ಒಂದು ಸಂಸ್ಥೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಮಸ್ಯೆ ಇಲ್ಲ, ಅದು ಬೆಳೀತದೆ. ಹಾಗಾಗಿ ಇವತ್ತು ಮೂಡುಬಿದ್ರೆಯಲ್ಲಿ ಪ್ರಾರಂಭ ಆದಂತಹ ಈ ಶಾಖೆ ಅತ್ಯುತ್ತಮ. ಬಹುಶಃ ಈಗಾಗಲೇ ನಮ್ಮ ಇಡೀ 26 ಬ್ರಾಂಚ್ಗಳಲ್ಲಿ ಇದು ಶಿರ್ತಾಡಿ ಬ್ರಾಂಚ್ ನಂಬರ್ 1 ಇದೆ ಅಂತ ಹೇಳ್ತಾ ಇದ್ದೀರಿ. ನಮಗೆ ನಮ್ಮ ಕ್ಷೇತ್ರದ ಜನ ನಮಗೆ ಅಷ್ಟು ಬೆಂಬಲವನ್ನ ಬೆಳ್ತಂಗಡಿಯ ಒಂದು ಕೇಂದ್ರ ಕಚೇರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಅದರಿಂದಲೂ ಅದನ್ನು ಹಿಂದಿಕ್ಕಿದು ಮೂಡುಬಿದ್ರೆ ಶಾಖೆ ಮುಂದೆ ಬರ್ತದೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಇದು ಒಳ್ಳೆಯದಾಗ್ಲಿ, ಶುಭ ಆಗ್ಲಿ ಅಂತ ಹೇಳಿಕೊಂಡು ನಾನು 2 ಬ್ರಹ್ಮಕಲಶ ಇರುವುದರಿಂದ 11 ಗಂಟೆಗೆ ಒಂದು ಸಭೆಯಲ್ಲಿ ಭಾಗವಹಿಸಬೇಕಿತ್ತು, ತಡ ಆಗಿದೆ. ಆದ್ದರಿಂದ ಎಲ್ಲರಲ್ಲಿ ಕ್ಷಮೆ ಯಾಚಿಸಿ ನನಗೆ ಮುಂದೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿಕೊಂಡು ಎಲ್ಲರಿಗೂ ನಮಸ್ಕರಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್. ಬಿಲ್ಲವ ಸಮುದಾಯದವರು ಕಾಲದಲ್ಲಿ ಬೇಕಾದಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳನ್ನು, ಸಹಕಾರ ಸಂಘಗಳನ್ನು ಕಟ್ಟಿಕೊಂಡು ಬಂದದ್ದು ಮತ್ತು ಅದನ್ನು ಬಹಳ ಸಾರ್ಥಕವಾಗಿ ಮುನ್ನಡೆಸಿಕೊಂಡು ಹೋದದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈ ದೃಷ್ಟಿಯಲ್ಲಿ ಬೊಂಬಾಯಿಯಲ್ಲಿ ಪ್ರಾರಂಭ ಆದಂತಹ ಭಾರತ್ ಕೋಆಪರೇಟಿವ್ ಬ್ಯಾಂಕು ಇವತ್ತು 46 ವರ್ಷದ ಹಿಂದೆ ಪ್ರಾರಂಭ ಆಗಿ ಇವತ್ತು 204 ಶಾಖೆಗಳನ್ನು ಮಾಡಿಕೊಂಡು ಇಡೀ ಒಂದು ದೇಶದಲ್ಲಿ ಯಾವ ರೀತಿ ಇದೆ ಎಂಬುದು ನಮಗೊಂದು ಮಾರ್ಗದರ್ಶನ ಕೊಡುವಂತಹ ಒಂದು ಬ್ಯಾಂಕ್. ಅದರ ಜೊತೆ ಬಿಲ್ಲವ ಸಮಾಜಕ್ಕೆ ಸಂಬಂಧಪಟ್ಟ ಗೋಕರ್ಣಾಥೇಶ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಇರ್ಬೋದು, ನಾರಾಯಣಗುರು ಸೊಸೈಟಿ ಉಡುಪಿಯವರು ಇರ್ಬೋದು, ಇದರ ಜೊತೆ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘ, ಹೀಗೆ ಹಲವಾರು ಸಹಕಾರ ಸಂಘ ಇವತ್ತು ಬಿಲ್ಲವರ ಸಮುದಾಯದಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ. ಎಲ್ಲವೂ ಕೂಡ ಇವತ್ತು ನಾವೆಲ್ಲ ಅನಾದಿ ಕಾಲದಿಂದ ನಂಬಿಕೊಂಡು ಬಂದಂಥ, ಗೌರವ ಕೊಡುವಂಥ
ನಾರಾಯಣ್ ಗುರುರವರ ಸಂದೇಶವನ್ನು ಇಟ್ಟುಕೊಂಡು ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಸಹಕಾರ ಮನುಷ್ಯನ ಬೆಳವಣಿಗೆಗೆ ಪ್ರಬಲವಾದ ಶಕ್ತಿಗಳು ಎಂಬುದನ್ನು ವಾದ ಮಾಡಿದವರು. ಆ ವಿಷಯವನ್ನು ಇಟ್ಟುಕೊಂಡು ಇವತ್ತು ಕಾರ್ಯಪ್ರವೃತ್ತರಾಗುವುದು ನಮಗೆ ಬಹಳ ಸಂತೋಷ. ಇಂಥ ಸಂದರ್ಭದಲ್ಲಿ ಯುವ ಸಮುದಾಯ ಶಿಕ್ಷಣಕ್ಕೆ ಯಾವ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಹಾಗೆ ಸಹಕಾರ ಎಂಬುದು ಆರ್ಥಿಕ ಬೆಳವಣಿಗೆ ಮತ್ತು ಭದ್ರತೆಗೆ ಅತಿ ಪ್ರಮುಖವಾದಂಥ ಅಂಶ. ಯಾವುದೇ ಸಮುದಾಯ ಯಾವುದೇ ವಿಭಾಗ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣುವುದಕ್ಕೆ ಆ ಸಮುದಾಯದಲ್ಲಿರುವಂಥ ಸಹಕಾರ ತತ್ವ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಬಿಲ್ಲವ ಸಮುದಾಯಕ್ಕೂ ಕೂಡ ಈ ಬೇರೆ ಬೇರೆ ಸಹಕಾರ ಸಂಘಗಳ ಮುಖಾಂತರ ಇವತ್ತು ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಆರ್ಥಿಕವಾಗಿ ದುರ್ಬಲವಾದಂಥ ಸಮುದಾಯಗಳು, ಸಂಪನ್ಮೂಲ ಕೊರತೆ ಇರುವಂತಹ ಸಮುದಾಯಗಳು, ಭೂಮಿ ಸಂಪತ್ತು ಇಲ್ಲದಿರುವಂಥ ಸಮುದಾಯಗಳು ಜಗತ್ತಿನಾದ್ಯಂತ ಸಹಕಾರ ತತ್ವದಿಂದ ಬೆಳವಣಿಗೆಯನ್ನು ಬಹಳಷ್ಟು ಸಾಧಿಸನ್ನು ನಾವು ಕಂಡಿದ್ದೇವೆ. ಇವತ್ತು ಸರ್ವರ ಹಿತ ಮತ್ತು ಪ್ರತಿ ಸದಸ್ಯನ ಉನ್ನತೀಕರಣ ಎರಡನ್ನೂ ಒಟ್ಟಿಗೆ ಸಾಧಿಸುವ ವ್ಯವಸ್ಥೆ ಸಹಕಾರ ಸಂಘಟನೆಯಲ್ಲಿ ಬಹಳ ಮುಖ್ಯವಾಗಿದೆ. ಬಿಲ್ಲವ ಸಮುದಾಯ ನಮ್ಮ ದೇಶಕ್ಕೆ ಇವತ್ತು ಹರಡಿಕೊಂಡಿದೆ. ಹಿಂದೆ ನಮ್ಮ ತುಳುನಾಡಿಗೆ ಈ ನಮ್ಮ ಅವಿಭಕ್ತ ಜಿಲ್ಲೆಗೆ ಸೀಮಿತವಾದಂತಹ ಸಮುದಾಯ ಈಗ ನಮ್ಮ ರಾಜ್ಯ ದೇಶವನ್ನು ಮೀರಿ ಇಡೀ ಜಗತ್ತಿಗೆ ಇವತ್ತು ಹೋಗಿಕೊಂಡು ಇವತ್ತು ಬಹಳಷ್ಟು ಗಟ್ಟಿಯಾಗಿ ಬೆಳೆಯುವುದು ನಮಗೆ ಬಹಳ ಸಂತೋಷಗೊಂಡಿದೆ. ಅದರಲ್ಲೂ ಶಿಕ್ಷಣ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಗಟ್ಟಿಯಾಗುವುದು ನಮಗೆ ಸಂತೋಷ ತಂದುಕೊಟ್ಟಿದೆ. ಇದರ ಮೂಲಕ ಬಿಲ್ಲವ ಸಮುದಾಯ ಮತ್ತು ಉಳಿದ ಸಮುದಾಯದ ಆಶಾಭಾವನೆ ಇರುವಂತಹ ವಾತಾವರಣವನ್ನು ಇದು ನಿರ್ಮಿಸಿದೆ. ಸಹಕಾರ ಸಂಘ ಆರ್ಥಿಕ ಬಲವನ್ನು ಮಾತ್ರ ಕೊಡುವುದು ಮಾತ್ರವಲ್ಲ, ನೈತಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ, ಸಾಮಾಜಿಕ ಸ್ಥಾನವನ್ನು ಹೆಚ್ಚಿಸುತ್ತದೆ, ಸ್ಪರ್ಧೆ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಹೊಸ ಸಾಹಸ ಉದ್ಯಮಗಳು ತರುವ ಸಾಮರ್ಥ್ಯವನ್ನು ಇವತ್ತು ಹೆಚ್ಚಿಸುತ್ತಾ ಬಂದಿದೆ. ಉಳಿದ ಸಮುದಾಯದ ಜೊತೆ ಸೌಹಾರ್ದತೆಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಇಲ್ಲೂ ಕೂಡ ನಾನು ಭಾರತ್ ಸೊಸೈಟಿಯನ್ನು ನಮ್ಮ ಮುಂಬೈಯಲ್ಲಿರುವಂಥ ಇದನ್ನು ನಾನು ಶ್ಲಾಘಿಸಲೇಬೇಕು. ಇಡೀ ಒಂದು ಮುಂಬೈಯಲ್ಲಿರುವಂಥ ಮಹಾನಗರದಲ್ಲಿ ಇವತ್ತು ಆ ಒಂದು ಸಹಕಾರ ಬ್ಯಾಂಕು ಯಾವ ರೀತಿ ಇವತ್ತು ಇಡೀ ಒಂದು ಬೇರೆ ಸಮುದಾಯದೊಟ್ಟಿಗೂ ಒಂದು ಸೌಹಾರ್ದತೆಯನ್ನು ಇಟ್ಟುಕೊಂಡು ಒಂದು ಆದರ್ಶವಾಗಿ ಮುನ್ನಡೆಸಿಕೊಂಡು ಹೋಗುವುದನ್ನು ಕಂಡಿದ್ದೇವೆ. ಇದು ನಮಗೆಲ್ಲರಿಗೂ ಒಂದು ಆದರ್ಶವಾಗಿರುವಂಥ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ. ಉಳಿತಾಯ ಮತ್ತು ಬಂಡವಾಳ ಹೂಡಿಕೆಯನ್ನು ಬಹಳಷ್ಟು ಉತ್ತೇಜಿಸುತ್ತದೆ. ಹಾಗಾಗಿ ರಾಜ್ಯ ದೇಶದಲ್ಲಿರುವಂಥ ಬಿಲ್ಲವ ಸಹಕಾರ ಸಂಘಗಳ ಕೂಡ ಕಾಲಕಾಲಕ್ಕೆ ತಕ್ಕಂತೆ ಆ ಸಮುದಾಯದ ಅಗತ್ಯಗಳನ್ನು ಪೂರೈಸುತ್ತಾ ಬಂದಿದೆ. ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ಈ ಮೂಡುಬಿದಿರೆಯ ಸಂಸ್ಥೆಯನ್ನು ಮುನ್ನಡೆಸುವಂಥ ಎಲ್ಲರ ಮುಂದಾಳುತನಕ್ಕೆ ಅವರ ಶ್ರಮಕ್ಕೆ ಮೆಚ್ಚುಗೆಯನ್ನು ಮತ್ತು ಅಭಿನಂದನೆಯನ್ನು ನಾನು ಸಲ್ಲಿಸಿಕೊಂಡು ನಮ್ಮ ಇವತ್ತಿಗೆ 26ನೇ ಶಾಖೆಯಾಗಿ ಮೂಡಿಬಂದಂಥ ಈ ಶ್ರೀ ಗುರುದೇವ ಉದ್ದೇಶ ಸಹಕಾರ ಸಂಘವು ಕೂಡ ಕೀರ್ತಿಶೇಷರಾದಂಥ ನಮ್ಮ ಬಂಗೇರವರಿರ್ಬೋದು, ಆಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಇರ್ಬೋದು, ಅವರೆಲ್ಲರ ಒಂದು ಸಾರ್ಥಕವಾದಂಥ ಕೆಲಸದಿಂದ ಇದು ಕೂಡ 26ನೇ ಶಾಖೆಯಾಗಿ ಇವತ್ತು ಒಂದು ಬಹಳ ದೊಡ್ಡ ಸಾಧನೆ, ಅದರಲ್ಲೂ 245 ಕೋಟಿ ಮಿಕ್ಕಿ ಠೇವಣಿಯನ್ನು ಇಟ್ಟುಕೊಂಡದ್ದು, ಒಂದು 4 ಕೋಟಿಗೂ ಮಿಕ್ಕಿದಂಥ ಒಂದು ಲಾಭಾಂಶವನ್ನು ಪಡೆದದ್ದು, 47,000ರಷ್ಟು ಸದಸ್ಯರನ್ನು ಪಡೆದದ್ದು, ಇದೆಲ್ಲ ಬಹಳ ದೊಡ್ಡ ಕೆಲಸ ಅಂತ ಹೇಳಿಕೊಂಡು ನಮ್ಮ ದೇಶದ ಇಡೀ ಎಕಾನಮಿ ಇಷ್ಟು ಬಲಿಷ್ಠವಾಗಲು ಸಹಕಾರ ಸಂಘಗಳ ಬಹಳ ದೊಡ್ಡ ಕೊಡುಗೆ ಇದೆ. ಶ್ರೀಸಾಮಾನ್ಯರಿಗೂ ಕೂಡ ಸುಲಭವಾಗಿ ಸ್ಪಂದಿಸುವಂಥ ಈ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮ ದೇಶದಾದ್ಯಂತ ಸಹಕಾರ ಧೋರಣೆಯಲ್ಲಿ ಬಂದದ್ದು ನಾನು ನೆನಪು ಮಾಡಿಕೊಂಡು ನನಗೆ ಈ ಒಂದು ಉದ್ಘಾಟನೆ ಆದಂಥ ಈ ನಮ್ಮ ಇಲ್ಲಿಯ 26ನೇ ಶಾಖೆ ನಮ್ಮ ಮೂಡುಬಿದಿರೆ ಬಹಳ ಒಳ್ಳೆಯ ಜಾಗ. ಬೇಕಾದಷ್ಟು ಸಹಕಾರ ಸಂಘಗಳು ಇಲ್ಲಿ ಇದೆ. ಒಂದು 15ಕ್ಕೂ ಮಿಕ್ಕಿದಂಥ ಸಹಕಾರ ಸಂಘಗಳು ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆಯಲ್ಲಿ ಜೋಡಣೆ ಮಾಡಿಕೊಂಡು ಬಹಳಷ್ಟು ವಹಿವಾಟುಗಳನ್ನು ಮಾಡ್ತಾ ಇರುವುದು, ಎಲ್ಲವೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದು. ಇಲ್ಲಿ ಆರೋಗ್ಯಕರವಾದಂಥ ಒಂದು ವ್ಯವಹಾರದ ಒಂದು ಪೈಪೋಟಿಗಳು ಕೂಡ
ಈ ಒಂದು ಮೂಡುಬಿದ್ರೆಯಲ್ಲಿ ಇರುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿಕೊಂಡು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಮೂಡುಬಿದ್ರೆಯಲ್ಲಿ 2ನೇ ಬ್ರಾಂಚು ಶಿರ್ತಾಡಿಯಲ್ಲಿ ಆಯಿತು. ಇವತ್ತು 26ನೇ ಬ್ರಾಂಚು ಮೂಡುಬಿದ್ರೆಯಲ್ಲಿ ಇವತ್ತು ಇಲ್ಲಿ ಲೋಕಾರ್ಪಣೆ ಆಗಿದೆ. ಅದಕ್ಕಾಗಿ ಆಡಳಿತ ಮಂಡಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತು ಈ ಸಹಕಾರಿ ಬ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದಕ್ಕೆ ದೊಡ್ಡ ಶಕ್ತಿ ಇವತ್ತು ದೇಶದಲ್ಲಿರುವಂಥ ಬ್ಯಾಂಕ್ಗಳ ಒಂದು ಜೋಡಣೆ ಮಾಡುವಂಥ ಕೆಲಸ ಯಾವಾಗ ಆಯ್ತಾ ಆ ಸಂದರ್ಭದಿಂದ ಇವತ್ತು ನಮ್ಮ ಸಹಕಾರಿ ಬ್ಯಾಂಕ್ಗಳಿಗೆ ಶಕ್ತಿಯಾಗಿದೆ. ಯಾಕೆಂದರೆ ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ನಮ್ಮವರೇ ಇವತ್ತು ಮ್ಯಾನೇಜರ್ ಇದ್ದಾರೆ, ನಮ್ಮವರೇ ಅಲ್ಲಿ ಕಾರ್ಯದರ್ಶಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಆದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು, ನಮ್ಮ ಜಿಲ್ಲೆಯ ವಿಜಯ ಬ್ಯಾಂಕ್ ಇತ್ತು, ನಮ್ಮ ಜಿಲ್ಲೆಯ ಕೆನರಾ ಬ್ಯಾಂಕ್ ಇತ್ತು, ಕಾರ್ಪೊರೇಷನ್ ಬ್ಯಾಂಕ್ ಇತ್ತು. ಇವತ್ತು ಅಲ್ಲಿ ಯಾರು ತುಳು ಮಾತಾಡುವವರಿಲ್ಲ. ಇದು ಕೇಂದ್ರ ಸರ್ಕಾರದ ಕೊಡುಗೆ. ಅವರು ಆ ಕೊಡುಗೆ ಕೊಟ್ಟದ್ರಿಂದಾಗಿ ನಾವು ಇವತ್ತು ಈ ಸಹಕಾರಿ ಬ್ಯಾಂಕ್ಗಳು ಜಿಲ್ಲೆಯಲ್ಲಿ ಒಳ್ಳೆಯ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ನಾನು ಕೂಡ ಒಬ್ಬ ಮೂಡುಬಿದಿರೆ ಸಹಕಾರಿ ಬ್ಯಾಂಕಿನ ಕಸ್ಟಮರ್. ಆದ್ದರಿಂದ ಯಾಕಂದರೆ ಅಲ್ಲಿ ನಮಗೆ 2 ದಿನದಲ್ಲಿ 1 ದಿನದಲ್ಲಿ ಸಾಲ ಸಿಗ್ತದೆ. ಆದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದರೆ 1 ತಿಂಗಳು ಹೋದರೂ ನಮಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗುವುದಿಲ್ಲ. ಇವತ್ತು ಅಂಥ ಪರಿಸ್ಥಿತಿ. ಇವತ್ತು ಪ್ರತಿಯೊಬ್ಬ ಕೂಡ ತುರ್ತು ಕೆಲಸದಲ್ಲಿರುವವರು. ಒಂದು ಕಡೆಯಿಂದ ನಮ್ಮ ಕೃಷಿ ನಡೆಸಬೇಕು, ಇನ್ನೊಂದು ಕಡೆಯಿಂದ ನಮ್ಮ ವ್ಯವಹಾರವನ್ನು ನಡೆಸಬೇಕು. ವ್ಯವಹಾರಕ್ಕೆ ಬೇಕಾದಂಥ ಅನುಕೂಲತೆಯನ್ನು ಸಹಕಾರಿ ಬ್ಯಾಂಕಿನವರು ಶೀಘ್ರಗತಿಯಲ್ಲಿ ಮಾಡುವುದರಿಂದಾಗಿ ಈ ಜಿಲ್ಲೆಯಲ್ಲಿ ಸಹಕಾರಿ ಬ್ಯಾಂಕ್ಗಳು ಯಶಸ್ವಿಯಾಗಿದೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಿ, ಗುರುದೇವೇಶ ಬ್ಯಾಂಕ್ ಬಹಳ ದೊಡ್ಡ ಸೇವೆ ಈ ಜಿಲ್ಲೆಯಲ್ಲಿ ಮಾಡಲಿ ಅಂತ ಹೇಳಿ ಇದರ ಸ್ಥಾಪಕರಾದಂಥ ನಮ್ಮ ಪ್ರೀತಿಯ ಮಿತ್ರ ವಸಂತ ಬಂಗೇರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 26ನೇ ನೂತನ ಶಾಖೆಯನ್ನು ಮೂಡುಬಿದಿರೆಯಲ್ಲಿ ಇವತ್ತು ಉದ್ಘಾಟನೆ ಆಯಿತು. ಭಾಳ ಹೆಮ್ಮೆ ಆಗ್ತಾ ಇದೆ. ಜೈನ ಕಾಶಿ ಮೂಡುಬಿದಿರೆಯಲ್ಲಿ ಜೈನಪೇಟೆಯಲ್ಲಿ ಸಹಕಾರಿ ಸಂಘದ ಪ್ರಥಮ ಬ್ರಾಂಚ್ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಮೂಡುಬಿದಿರೆಯ ಹೃದಯ ಭಾಗ ಇರುವುದೇ ಜೈನಪೇಟೆ. ಸುಮಾರು 16 ಬಸದಿಗಳು ಈ ವಾರ್ಡ್ನಲ್ಲಿ ಇದೆ. ಇದಕ್ಕೆ ತಾಗಿಕೊಂಡು ಹಲವಾರು ದೇವಸ್ಥಾನಗಳಿದೆ. ಇಷ್ಟರವರೆಗೆ ಯಾವುದೇ ಸಹಕಾರಿ ಸಂಘ ಈ ವಾರ್ಡ್ನಲ್ಲಿ ಇಷ್ಟರವರೆಗೆ ಸ್ಥಾಪನೆ ಆಗಲಿಲ್ಲ. ನಾನು ವಿಶೇಷವಾಗಿ ಎಲ್ಲ ದೇವರುಗಳ ಅನುಗ್ರಹ ಈ ಬ್ಯಾಂಕಿಗೆ, ಸಹಕಾರಿ ಸಂಘಕ್ಕೆ ಇದೆ ಅಂತ ನಾನು ಖಂಡಿತವಾಗಿ ನೆನೆಸ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡವರು ನನ್ನ ಸಹಪಾಠಿ ವಕೀಲರಾದ ಶ್ರೀ ಭಗೀರಥ್ ಜಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಆತ್ಮೀಯ ಗಣ್ಯರೇ. ಸಹಕಾರಿ ಸಂಘ ಇಡೀ ದೇಶದಲ್ಲಿ ಸುಮಾರು 8 ಲಕ್ಷ ಇದೆ. ಕರ್ನಾಟಕದಲ್ಲಿ 46,000 ಸಹಕಾರಿ ಸಂಘಗಳು ಇದೆ. ಆದರೆ ಮೂಡುಬಿದಿರೆಯಲ್ಲಿ ಸಹ ಬಹಳಷ್ಟು ಸಹಕಾರಿ ಸಂಘಗಳಿದೆ. ಇವತ್ತು 26 ಶಾಖೆಯನ್ನು ಹೊಂದಿಕೊಂಡಿರುವ ಈ ಸಹಕಾರಿ ಸಂಘ ಸುಮಾರು 15% ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ. ಸಾಮಾಜಿಕ ಕಳಕಳಿಯೂ ಇದೆ. ಸುಮಾರು 112 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾರ್ಥಿ ವೇತನ ಅಥವಾ ಶುಲ್ಕವನ್ನು ಭರಿಸ್ತಾರೆ. ಮರಣ ನಿಧಿ ಸಹ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಲ್ಲಿದೆ. ಇದು ನೋಡುವಾಗ ಏನು ಕಾಣ್ತದೆ ಅಂದರೆ ಇಲ್ಲಿ ಸೋಷಿಯಲ್ ಕಮಿಟ್ಮೆಂಟ್ ಇದೆ ಅಂತ ಈ ಸಹಕಾರಿ ಸಂಘಕ್ಕೆ ನಮಗೆ ಕಂಡು ಬರ್ತದೆ. ಯಾವುದೇ ಒಂದು ಸಹಕಾರಿ ಸಂಘ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಅಲ್ಲಿ ಆಡಳಿತ ಮಂಡಳಿಯ ಪಾತ್ರ ಬಹಳ ಪ್ರಮುಖವಾದದ್ದು. ಇವತ್ತು ಆಡಳಿತ ಮಂಡಳಿ ನ್ಯಾಯಯುತವಾಗಿ ಇವತ್ತು ಲೋನ್ ಆಗ್ಬೋದು, ರಿಕವರಿ ಇರ್ಬೋದು, ಅಥವಾ ಲೋನ್ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೊಡಬೇಕಾಗ್ತದೆ. ಬಹಳಷ್ಟು ಜನ ಹೇಳ್ತಾರೆ ಸಹಕಾರಿ ಸಂಘದಲ್ಲಿ ಹೋಗಿ ಕೂಡಲೇ ಲೋನ್ ಸ್ಯಾಂಕ್ಷನ್ ಆಗ್ತದೆ. ಆದರೆ ಈಗ ಮೊದಲಿನಾಗೆ ಆಗೋದಿಲ್ಲ. ಅದಕ್ಕೆ ಒಂದು ಚೌಕಟ್ಟಿದೆ, ಕಾನೂನು ಚೌಕಟ್ಟಿದೆ. ಆಡಿಟರ್ಸ್ ಬರ್ತಾರೆ, ಆಕ್ಷೇಪ ಹಾಕ್ತಾರೆ, ಯಾವ ರೀತಿಯಲ್ಲಿ ನೀವು ಕೊಟ್ಟಿದ್ದೀರಿ, ವೆದರ್ ಯು ಆರ್ ಗಿವನ್ ಎ ಸೆಕ್ಯೂರಿಟಿ, ಮಾರ್ಗೇಜ್ ಮಾಡಿದ್ರ, ಇದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಸರ್ಕಾರವು ಇದರ ಹತೋಟಿಯಲ್ಲಿ ಇದೆ. ವಿಶೇಷವಾಗಿ ಇವತ್ತು ಈ ಒಂದು ಗುರುದೇವ ವಿದೇಶ ಸಹಕಾರಿ ಸಂಘ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತದೆ. ವಿಶೇಷವಾಗಿ 2 ಕೋಟಿಗೆ ಮಿಕ್ಕಿ ಕ್ಷೇಮ ನಿಧಿ ಇದೆ. ಒಂದು ಸಹಕಾರಿ ಸಂಘವನ್ನು ಯಾವ ರೀತಿಯಲ್ಲಿ ಅಳತೆ ಮಾಡೋದಂದ್ರೆ
ರಿಸರ್ವ್ ಫಂಡ್ ಎಷ್ಟಿದೆ ಅಂತ, ಕ್ಷೇಮ ನಿಧಿ ಎಷ್ಟಿದೆ ಅಂತ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಕ್ಷೇಮ ನಿಧಿಯಲ್ಲಿ ಸಹ ಇವರು ನಂಬರ್ 1 ಇದೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತಿದ್ದೇನೆ. ಠೇವಣಿಗೆಲ್ಲಿ ಸುಮಾರು 245 ಕೋಟಿ ಠೇವಣಿಗಳು ಈ ಸಹಕಾರಿ ಸಂಘದಲ್ಲಿ ಇದೆ. ಇಲ್ಲಿ ನಮ್ಮಲ್ಲಿ ಪೈಪೋಟಿ ಇಲ್ಲ. ಮೂಡುಬಿದಿರೆಯಲ್ಲಿ ಬಹಳ ಸಹಕಾರಿ ಸಂಘಗಳು ಇರ್ಬೋದು. ಒಂದು ಮಾತು ಉಲ್ಲೇಖ ಮಾಡಿ ನನ್ನ ಭಾಷಣವನ್ನು ನಾನು ಮುಗಿಸ್ತೇನೆ. ಒಂದ್ಸರಿ ಮೈಕ್ರೋಸಾಫ್ಟ್ವೇರ್ ಕಂಪನಿ ಮತ್ತು ಆಪಲ್ ಇವರ ಈ ಎರಡೂ ಕಂಪನಿಯ ಸಿಒಗಳು ಒಟ್ಟಾದ್ರಂತೆ. ಮೈಕ್ರೋಸಾಫ್ಟ್ ಕಂಪನಿಯವರು ಏನು ಮಾಡಿದ್ರೆ, ಹೇಗಾದರೂ ಆಪಲ್ ಕಂಪನಿಯನ್ನು ನಾವು ಸೋಲಿಸಬೇಕು, ಅದನ್ನು ಮುಗಿಸ್ಬೇಕು ಅಂತ ಮೈಕ್ರೋಸಾಫ್ಟ್ನ ಸಿಒಸ್ ಎಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡ್ತಾರೆ. ಹೇಗಾದರೂ ಮಾಡಿ ಆ್ಯಪಲನ್ನು ನಾವು ಮುಗಿಸ್ಬೇಕು ಅಂತ. ಆ್ಯಪಲ್ನವರು ಒಟ್ಟು ಮಾಡ್ತಾರೆ, ಅವರು ಸಿಒ ಒಟ್ಟಾಗ್ತಾರೆ. ಅವರು ಮೈಕ್ರೋಸಾಫ್ಟ್ನವರಿಗೆ ಮಾತಾಡೋದೇ ಇಲ್ಲ. ಆ್ಯಪಲ್ನವರು ಹೇಗೆ ಅಪ್ಗ್ರೇಡ್ ಆಗ್ಬೋದು ಅಂತ ಅವರು ಥಿಂಕ್ ಮಾಡ್ತಾರೆ. ಇವತ್ತು ನಮ್ಮ ಮೂಡುಬಿದಿರೆಯಲ್ಲಿ ಸಹಕಾರಿ ಸಂಘದಲ್ಲಿ ಖಂಡಿತವಾಗಿ ಪೈಪೋಟಿ ಇಲ್ಲ. ನಮ್ಮನ್ನು ನಾವು ಹೇಗೆ ಅಪ್ಗ್ರೇಡ್ ಮಾಡ್ತೇವೆ ಅಷ್ಟು ಕಸ್ಟಮರ್ಸ್ ನಮಗೆ ಬರ್ತಾರೆ, ಅಷ್ಟು ಲಾಭ ಬರ್ತದೆ. ಬಹುಶಃ ಈ ಸಿಸ್ಟಮ್ ನಾವು ಅಡಾಪ್ಟ್ ತಗೊಳ್ಳೋದ ಕಾರಣ ಬಹಳಷ್ಟು ಸಹಕಾರಿ ಸಂಘಗಳು ಮೂಡುಬಿದಿರೆಗೆ ಇವತ್ತು ಬರ್ತಾ ಇದೆ. ಎಲ್ಲ ಸಹಕಾರಿ ಸಂಘಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ವಿಶೇಷವಾಗಿ ಅಧ್ಯಕ್ಷರಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ವಿಶೇಷವಾಗಿ ನಿರ್ದೇಶಕರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಗವಂತನ ಆಶೀರ್ವಾದ ನಿಮಗೆ ಇರಲಿ. ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ನಡೀಲಿ. ಯಾಕಂದ್ರೆ ಇವತ್ತು ನಾವು GDP ನೋಡುವಾಗ 10% ಕೋಆಪರೇಟಿವ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಮಾಡ್ತದೆ. ಸುಮಾರು 5.5 crores ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಿದ್ದು ಸಹಕಾರಿ ಸಂಘ. ನಾವು ನೋಡ್ತೇವೆ ಆರ್ಥಿಕ ಕುಸಿತ ಅಂತ ಪ್ರಪಂಚದಲ್ಲಿ. ಆದರೆ ಭಾರತದಲ್ಲಿ ಆರ್ಥಿಕ ಕುಸಿತ ಯಾಕೋದಿಲ್ಲ ಅಂತ ಸಹಕಾರಿ ಸಂಘಗಳಿದ್ದ ಕಾರಣ ಆರ್ಥಿಕ ಕುಸಿತ ಖಂಡಿತ ಇಲ್ಲಿ ಆಗೋದಿಲ್ಲ. ಆದ ಕಾರಣ ನಮ್ಮ ಕಾಂಟ್ರಿಬ್ಯೂಷನ್ ದೊಡ್ಡ ದೇಶಕ್ಕೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಸಹಕಾರಿ ಸಂಘಗಳೇ ಕೊಡುಗೆ ಬಹಳ ಅಪಾರವಾದಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಇದು ಒಳ್ಳೆ ರೀತಿಯಲ್ಲಿ ನಡೀಲಿ, ಗ್ರಾಹಕರಿಗೆ ಒಳ್ಳೆ ರೀತಿಯ ಸೇವೆಯನ್ನು ಕೊಡಿರಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಹಣಕಾಸು ಸಂಸ್ಥೆಗಳ ಕೇವಲ ವ್ಯಾಪಾರದ ಕಡೆ ಗಮನ ಕೊಡದೆ ಸಹಕಾರಿ ಕ್ಷೇತ್ರದಲ್ಲಿ ತಿಳಿಸುವಂತೆ ಪರಸ್ಪರ ಸಹಕಾರವನ್ನು ನೀಡುವ ಮೂಲಕ ಒಬ್ಬರಿಗೊಬ್ಬರು ಪ್ರೀತಿಸಿ, ಒಬ್ಬರಿಗೊಬ್ಬರು ಗೌರವಿಸಿ, ಇನ್ನೊಬ್ಬರ ಅಶಕ್ತರಿಗೆ ಕೈ ಇಡುವಂತ ಕೆಲಸವನ್ನ ಸಹಕಾರಿ ಕ್ಷೇತ್ರಗಳು ಮಾಡಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮೂಡುಬಿದಿರೆಗೂ ಪ್ರಾಯಶಃ ನಮ್ಮ ಮೂಡುಬಿದಿರೆ ಈಗಾಗಲೇ ಜೈನ ಕಾಶಿ, ವಿದ್ಯಾಕಾಶಿ ಅಂತ ಕೊಂಡು ಹೆಸರು ಬಂದಿದೆ. ಹಾಗೆ ಈಗ ಸಹಕಾರಿ ಕಾಶಿ ಅಂತ ತಿಳ್ಕೊಂಡು ಇದ್ರ ಹೆಸರು ಬರಲಿಕ್ಕೆ ಪ್ರಾಯಶಃ ಹೆಚ್ಚು ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು 15ಕ್ಕೂ ಹೆಚ್ಚು ಸಹಕಾರಿ ಸಂಸ್ಥೆಗಳು ನಮ್ಮ ಮೂಡುಬಿದಿರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಸಂಘ ಸಂಸ್ಥೆಗಳು ಒಂದು ಒಳ್ಳೆ ರೀತಿಯಲ್ಲಿ ನಡೀಬೇಕಂತಾದರೆ ಅಲ್ಲಿಯ ವ್ಯವಸ್ಥೆ, ಆಡಳಿತ ಮಂಡಳಿಯ ಒಂದು ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಒಂದು ಸೇವೆ, ಸಹಕಾರ ಯಾವ ರೀತಿಯಲ್ಲಿ ಉಂಟು ಅನ್ನುವಂಥದ್ದನ್ನು ಪ್ರಾಮುಖ್ಯತೆಯನ್ನು ಪಡೀತದೆ. ಯಾಕಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಇದೊಂದು ಸ್ಪರ್ಧಾತ್ಮಕವಾಗಿ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಸ್ಪರ್ಧೆ ಯಾವುದೋ ಒಂದು ಉದ್ದೇಶನಿಟ್ಟು ಸ್ಪರ್ಧೆ ಮಾಡುವಕ್ಕಿಂತ ಆರೋಗ್ಯಕರವಾದ ಸ್ಪರ್ಧೆಯನ್ನು ನೀಡಿ ಸಂಘವನ್ನು ಬೆಳೆಸುವಂತ ಜನರಿಗೆ ನೀಡುವಂತ ಸೇವೆ ಕೂಡ ಅತ್ಯುನ್ನತ ಮಟ್ಟದಲ್ಲಿದ್ದರೆ ಪ್ರಾಯಶಃ ಆ ಸಂಘ ಅಥವಾ ಸಂಸ್ಥೆ ಅತ್ಯುನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ. ಅದೇ ರೀತಿ ನಮ್ಮ ಶ್ರೀ ಗುರುದೇವ ವಿದ್ಯುತ್ ಸಹಕಾರಿ ಸಂಘ ಕೇವಲ 17 ವರ್ಷಗಳಲ್ಲಿ ದಿವಂಗತ ವಸಂತ ಬಂಗ್ಯಾರ ಒಂದು ಹಾಗೂ ಅವರ ತಂಡದ ಒಂದು ಕನಸಿನ ಕೂಸು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ತತ್ವದಡಿಯಲ್ಲಿ ಆ ಶಕ್ತರನ್ನಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘ ಸ್ಥಾಪಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡು ಇವತ್ತು ಈ ಒಂದು 17 ವರ್ಷಗಳ ಹಿಂದೆ ಬೆಳೆದಂತ ಹುಟ್ಟು ಹಾಕಿದಂತ ಈ ಒಂದು ಸಂಸ್ಥೆ ಈ ಒಂದು ಅತ್ಯಲ್ಪ ಕಾಲದಲ್ಲಿ ಇಷ್ಟೊಂದು ದೊಡ್ಡ ಮರವಾಗಿ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ನೀಡುವಂತಹ ಒಂದು ಸೇವೆ ಮತ್ತು ಪರಸ್ಪರ ಗ್ರಾಹಕರನ್ನ ಯಾವ ರೀತಿಯಲ್ಲಿ ಅವರು ಸೆಳೆಯುತ್ತಾರೆ, ಗ್ರಾಹಕರೊಟ್ಟಿಗೆ ಯಾವ ರೀತಿಯಾದಂತ ಕಾರ್ಯವೈಖರಿಯನ್ನ ನೀಡುತ್ತಾರೆ, ಬ್ಯಾಂಕಿನಲ್ಲಿ ಅಥವಾ ಸಂಸ್ಥೆಯಲ್ಲಿ ಬಂದ ಗ್ರಾಹಕರನ್ನ ಯಾವ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ ಅನ್ನುವಂಥದ್ದು ಪ್ರಾಮುಖ್ಯತೆ ಪಡೀತದೆ. ಅದೇ ರೀತಿ ಈ ಒಂದು ಸಂಘ ಸಂಸ್ಥೆಗಳು ಬೆಳಿಬೇಕಾದ್ರೆ ಇಲ್ಲಿ ಗ್ರಾಹಕರ ಸಹಕಾರ ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ನಾವು ಈ ಹಣಕಾಸು ಸಂಸ್ಥೆಗಳಲ್ಲಿ ಕೆಲವೊಮ್ಮೆ ಕೊಟ್ಟವ ಕೋಡಂಗಿ ಇಸ್ಕೊಂಡವ ವೀರಭದ್ರ ಅಂತ ಹೇಳ್ತಾರೆ. ಹಾಗೆ ತೆಗೆದುಕೊಳ್ಳುವುದನ್ನು ಬಾರಿ ಅತ್ಯಂತ ಸುಲಭವಾಗಿ ನಾವು ಅವರಿಗೆ ಏನಾದರೂ ಮೆಚ್ಚಿಸಿ ಅಥವಾ ಅವರನ್ನು ಕನ್ವಿನ್ಸ್ ಮಾಡಿ ನಾವು ಅವರಿಂದ ಪಡಿಕೊಳ್ತೇವೆ. ಆದರೆ ಕೊಡುವಾಗ ಸಂಘ ಸಂಸ್ಥೆಗಳಿಗೆ ನಾವು ಸ್ವಲ್ಪ ಹಿಂದೇಟು ಹಾಕ್ತೇವೆ.
ಸಿಬ್ಬಂದಿ ವರ್ಗದವರು ಕೇಳಿದಾಗ ಅವರಿಗೆ ಬೇಸರ ಆಗ್ತದೆ, ಕೋಪ ಬರ್ತದೆ. ಇದನ್ನೆಲ್ಲ ಅವರು ಕೋಪಗೊಂಡು ಅಂತ ತಿಳ್ಕೊಂಡು ನಾವು ಅದನ್ನು ಕೇಳದೇ ಇದ್ರೆ ಹಣಕಾಸು ಸಂಸ್ಥೆ ಮುಂದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಆದಷ್ಟು ಸಂಸ್ಥೆಯಿಂದ ಹಣಕಾಸು ಸಂಸ್ಥೆಗಳಿಂದ ಪಡೆದಂತ ಸಾಲವನ್ನ ಅದರ ಕಂತು ಪ್ರಕಾರ ಅಥವಾ ಯಾವ ರೀತಿ ನಮ್ಮ ಇನ್ಸ್ಟಾಲ್ಮೆಂಟ್ಗಳನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಪೂರ್ವ ನಿರ್ಧರಿತವಾಗಿ ನಾವು ಒಪ್ಪಿಕೊಂಡಿದ್ದೆವು. ಅದೇ ರೀತಿಯಲ್ಲಿ ಆ ಕಂತುಗಳನ್ನು ಮರುಪಾವತಿ ಮಾಡಿದರೆ ಅದರಿಂದ ಸಿಗುವಂತ ಮತ್ತಷ್ಟು ವ್ಯವಸ್ಥೆಗಳನ್ನ ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ರೆ ಬರೀ ನಾವು ತೆಗೆದುಕೊಂಡನ್ನು ಕೊಡದೇ ಇದ್ರೆ ಮುಂದಕ್ಕೆ ನಮ್ಮ ಸಮಸ್ಯೆ ಬೆಳಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಈ ಸಂಸ್ಥೆಯ ಒಂದು ಬೆನಿಫಿಟ್ ಅನ್ನು ಪಡೆಯಬೇಕು. ಮುಂದೆ ಕೂಡ ಈ ಒಂದು 26ನೇ ಶಾಖೆ ಹೆಮ್ಮರವಾಗಿ ಬೆಳೆದು ಇದರ ಈ ನೆರಳು ಎಲ್ಲರಿಗೂ ಕೊಡ್ಲಿ. ಇದರ ನೆರಳನ್ನು ಕೂಡ ನಾವೆಲ್ಲ ಪಡೆಯುವ ಮತ್ತೆ ಸಂಘವನ್ನು ಬೆಳೆಸುವಲ್ಲಿ ಹೇಗೆ ಗೊಬ್ಬರ ನೀರೆಲ್ಲ ಹಾಕಬೇಕು ಅದೇ ರೀತಿಯನ್ನು ಪೋಷಿಸುವಂತ ಕೆಲಸ ಕೂಡ ನಮ್ಮಿಂದ ಆಗಲಿ ಮೂಡಬಿದರೆ ಜನತೆ ಖಂಡಿತವಾಗಿ ಮಾಡ್ತಾರೆ ಅನ್ನುವಂತಹ ಭರವಸೆಯೊಂದಿಗೆ ಮುಂದೆ ಕೂಡ ಈ 26ನೇ ಶಾಖೆ ಅದೇ ರೀತಿ ಸಂಸ್ಥೆ ಒಳ್ಳೆ ರೀತಿಯ ಬೆಳಗಲಿ. ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಈ ಸಂಸ್ಥೆಗೆ ಇರಲಿ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಏನು ಏಪಲಾಪನೊಂದಿತ್ತೆ ಮಾತು ಕೊಡ್ಲ ಶಾಖೆ ಮಲ್ತಾರು ಮೈಸೂರು ಹಾಸನ ಬ್ಯಾಗ್ ಮೂಡಬಿದ್ರೆ 40 ಮಂದಿ ನಮ್ಮ ಜಗ್ಗೆರಡೆ ಏಪಲ ಡೈರೆಕ್ಟರ್ ಡಕೆಯನ್ನು ಹೊಂದಿತ್ತೆ ಬೊಡ್ಚಿ ಮುಳ್ಳೆನ್ನು ಮಾತ ಮಸ್ತ್ ಬ್ಯಾಂಕ್ ಉಂಡು ಮುಳ್ಳೆನ್ನು ಮೂಲು ಬೊಡ್ಚಿ ಬಂದಂತೆ ಎಂಕಲ್ನ ಸಂಪೂರ್ಣ ಸಹಕಾರ ಉಂಡು. ಏನಿದೆ ಎಂಕಲ್ನ ಸಂಪೂರ್ಣ ಸಹಕಾರ ಎಂಕಲ್ನ ಉಂಡು. ನಿಗಲು ಮೂಡಬಿದ್ರೆ ಮಲ್ಪೊಡೆ ಅಂದು ಬನಂತೆ ಅದು 1 ವರ್ಷ ಆಂಡು ಪಾತ್ರ ಬಂದು 1 ವರ್ಷಡೆ ಈ ಶಾಖೆ ಪಾದಾರ್ಪಣೆ ಆಗ್ತದೆ. ಭಾರಿ ಖುಷಿ ಐತೊಟ್ಟಿಗೂ ನಮಗೆ ಇನ್ನು ಭಾರಿ ಖುಷಿ ಉಂಡ. 26 ಶಾಖೆ ಉಂಡು. 100 ಜನ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿ ಮುಂಚಿನ ಶಾಖೆ ನಮ್ಮ ಗುರುದೇವ ವಿದ್ಯೋದೇಶ ಬ್ಯಾಂಕ್ ಅಂಚ ಮನಾತು 100 ಶಾಖೆ ಆವಡು 1000 ಜನಂತ ನಿರುದ್ಯೋಗ ಸಮಸ್ಯೆನ ಆಲಿಸವಾಡು ಅಂಚನೆ ಪಾಪದ ಕನ್ನ ಕಣ್ಣೀರು ಏರಿಸಿನ ಯಾನು 2-3 ಪೇಪರ್ ಮುರಣಿತುವೆ ಒಂಜಿ ಸೈಡ್ ಪೋಯಿನ ಯಾರು 7 ಲಕ್ಷ ಸಾಲದಿದ್ದರು ಅದೇನು ಮನ್ನಾ ಮಲ್ತಿನ್ನಲ ಬ್ಯಾಂಕ್ ಎತ್ತಂದ ನಮ್ಮ ವಿದ್ಯೋದೇಶ ಗುರುದೇವ ಬ್ಯಾಂಕ್ ಅಂಚೆ ಅದಪ್ಪನಾಗ ಮನಾತು 100 ಶಾಖೆ ಆವಡು ಬಂದು ಆಲಿಸ ಒಂದು ಒಂದು ಪಾಪ ಮಲ್ತಿಂದ ಜೀವಿಂಚೆ ಕರ್ನಾಟಕ. ಈ ದಿವಸ ನಾವು ನಮ್ಮ 26ನೇ ಶಾಖೆಯಾಗಿ ಈ ಒಂದು ಮೂಡುಬಿದ್ರೆಯಲ್ಲಿ ನಮ್ಮ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘವನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮವಾಗಿ ಪ್ರಾರಂಭಗೊಂಡ ನಮ್ಮ ಈ ಒಂದು ಸಂಸ್ಥೆ ಈ ದಿವಸ 8 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿರುತ್ತದೆ. ಇದನ್ನು ನಾವು ಹೇಳುವಂಥದ್ದಲ್ಲ, ಇದನ್ನು ನೀವೆಲ್ಲ ಗ್ರಾಹಕರು ಹೇಳುವಂಥ ಮಾತು. ಯಾಕಂದ್ರೆ ನಮ್ಮ ಸಂಸ್ಥೆ ಈ ಒಂದು ಮಟ್ಟಕ್ಕೆ ಬರಬೇಕಿದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೆ ಅವರಿಗೆ ಸಹಕಾರವಾಗಿ ಬೆನ್ನಿಗೆ ಬೆನ್ನು ನಿಂತು ಅವರ ಕೆಲಸವನ್ನು ತಗೊಳ್ಳುವಂತಹ ನಮ್ಮ ಆಡಳಿತ ಮಂಡಳಿ. ಯಾಕಂದ್ರೆ ಆವಾಗಲೇ ಅವರು ಹೇಳಿದರು ನಮ್ಮ ವಿಶೇಷಾಧಿಕಾರಿಗಳು, ನಾವು 2008ರಲ್ಲಿ ಪ್ರಾರಂಭ ಮಾಡಿದ್ರು ಈ ಒಂದು ಸಂಸ್ಥೆಯನ್ನ ಸುಳ್ಯದಿಂದ ಬರುವ ನಿರ್ದೇಶಕರಿದ್ರು, ಪುತ್ತೂರಿಂದ ಬರುವ ನಿರ್ದೇಶಕರಿದ್ರು, ಮೂಡುಬಿದ್ರೆ ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಂಗಳೂರಿನಿಂದ ಹೀಗೆ ಬರುವ ಎಲ್ಲ ನಿರ್ದೇಶಕರುಗಳು ಕೂಡ ಅವರವರ ಸ್ವಂತ ಕಾರ್ನಲ್ಲಿ ಬರುವುದು ಅಥವಾ ಒಂದು ಹೊಸ ಶಾಖೆ ಉದ್ಘಾಟನೆ ಆಗುದಿದ್ರೆ ಅಲ್ಲಿ ಹೋಗಿ ಬರುವಂಥದ್ದು, ಇದು ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಬಂದಂತ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಗುರುದೇವ ಸಹಕಾರಿ ಸಂಘ. ಒಂದ್ಸಲ ನಮ್ಮದೊಂದು ಸಭೆ ಇತ್ತು, ಅಪಾಯಿಂಟ್ಮೆಂಟ್ ಇತ್ತು, ಮೀಟಿಂಗ್ ಇತ್ತು. ಆವತ್ತು ನಮ್ಮ DR ಸಾಹೇಬರು ಬಂದಿದ್ರು. ಅವರು ಈಗ ಮಾತಾಡುವಾಗ ಹೇಳಿದ್ರು, ಈ ಒಂದು ವಿಚಾರ ಬಂತಲ್ಲಿ. ಅದಕ್ಕೆ ಅವರು ಹೇಳಿದ್ರು, ನೀವು ಸುಮ್ಮನೆ ಅದನ್ನ ರಾಶಿಗೆ ಯಾಕೆ ಹಾಕ್ತೀರಿ, ನೀವು ಅದನ್ನು ಒಂದು ತೆಗೆದು ಒಂದು ಅಕೌಂಟ್ ಮಾಡಿಕೊಳ್ಳಿ, ಅದರಿಂದ ಬಡ ಮಕ್ಕಳಿಗೆ ಏನಾದರೂ ಉಪಯೋಗ ಆಗ್ತದೆ ಅಂತ ಹೇಳುವಂತ ಒಂದು ಮಾತು ಹೇಳಿದ್ರ ನಂತರ ನಾವು ಅದಕ್ಕೊಂದು ಅಕೌಂಟ್ ಮಾಡಿ
ಅಲ್ಲಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಲ್ಲ. ನಮ್ಮ 2 ವರ್ಷಕ್ಕೆ ಮೊದಲು ನಮ್ಮ ಗುರುದೇವ ಕಾಲೇಜಿನ ಒಂದು ಹುಡುಗ ಆಕ್ಸಿಡೆಂಟ್ ಆಗಿ ಇದಾಯಿತು. ಅದಕ್ಕೆ ನಾವೆಲ್ಲ ಸೇರಿ 1 ಲಕ್ಷ ಚಿಲ್ಲರೆ ಅದಕ್ಕೆ ಕೊಟ್ಟಿದ್ದೇವೆ, ಈ ಒಂದು ಆಡಳಿತ ಮಂಡಳಿ. ಅದಲ್ಲದೆ ಕಳಿಸಲ್ಲ ನಮ್ಮ ಸಿಬ್ಬಂದಿ ಒಬ್ಬರು ಅಕಾಲಿಕ ಮರಣ ಹೊಂದಿದ್ರು, ಅವರಿಗೂ ಕೂಡ ನಮ್ಮ ಈ ನಿಧಿಯಿಂದಲೇ ನಾವು ಹಣವನ್ನು ಕೊಟ್ಟಿದ್ದೇವೆ ಅಂತ. ಈ ಒಂದು ಯಾಕಂದ್ರೆ ನಾವು ಸಮಾಜದಿಂದ ಏನು ನಮ್ಮ ಸಂಸ್ಥೆಗೆ ಬರ್ತದ ಅದರ ಒಂದು ಅಂಶವನ್ನು ನಾವು ಮರಳಿ ನಾವು ಜನರಿಗೆ ನಾವು ಮುಟ್ಟಿಸದಿದ್ರೆ ನಮ್ಮ ಈ ಒಂದು ಸಂಸ್ಥೆಗೆ ಸಹಕಾರ ಅನ್ನುವಂಥ ಒಂದು ಮಾತಿಗೆ ಅರ್ಥ ಕಮ್ಮಿ ಆಗ್ತದೆ. ಅದರಿಂದಾಗಿ ನಾವು ಕೋವಿಡ್ ಟೈಮಲ್ಲಿ ಇಡೀ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅವರಿಗೆ ಕೋವಿಡ್ ಕಿಟ್ ಅನ್ನ ಕೊಟ್ಟಿದ್ದೇವೆ. ಹಾಗೆ ಬಡ ಜನರಿಗೆ ಕೋವಿಡ್ ಕಿಟ್ ಅನ್ನ ಕೊಟ್ಟಿದ್ದೇವೆ. ಇಂಥ ಕೆಲವರು ನಮ್ಮ ಬೆಳ್ತಂಗಡಿಯಲ್ಲಿ ಒಮ್ಮೆ ಅಕಾಲಿಕ ಮಳೆ ಬಂದು ಪ್ರವಾಹ ಬಂದಿತ್ತು. ಆವತ್ತು ನಾವು ಆ ಒಂದು ಪ್ರದೇಶಕ್ಕೆ ಎಲ್ಲ ಜನರುಗಳಿಗೂ ಕೂಡ ಸಹಕಾರವನ್ನು ಕೊಡುವ ಕೆಲಸವನ್ನು ಕೂಡ ಈ ಸಹಕಾರ ಸಂಘ ಮಾಡಿದೆ. ಹಾಗೆ ನಾವು ಬರೀ ಲಾಭವನ್ನ ನಾವು ನೋಡ್ತಾ ಇಲ್ಲ, ನಾವು ನಮ್ಮ ಬಂದ ಲಾಭವನ್ನು ಜನರಿಗೂ ಕೂಡ. ಅದಲ್ಲದೆ ನಾವು ಶ್ರೀ ಗುರುದೇವ ಕಾಲೇಜಿಗೆ ನಾವು 1 ವರ್ಷಕ್ಕೆ ಸಾಧಾರಣ 6 ಲಕ್ಷದಷ್ಟು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಅವರನ್ನ ದತ್ತು ತಗೊಂಡು ನಾವು ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಸಹಕಾರ ಕೊಡ್ತಾ ಇದ್ದೇವೆ. ಇದಲ್ಲದೆ 1 ವರ್ಷಕ್ಕೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ನು ನಾವು ದತ್ತು ತಗೊಂಡು ಅವನ ಸಂಪೂರ್ಣ 4 ವರ್ಷದ ವಿದ್ಯಾಭ್ಯಾಸದ ಖರ್ಚನ್ನ ನಮ್ಮ ಸಂಸ್ಥೆಯಿಂದ ನಾವು ಭರಿಸಿ ಅವನನ್ನು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸಮಾಜಮುಖಿಯಾಗಿ ಅವನನ್ನು ಒಳ್ಳೆ ಹೆಸರನ್ನು ತರುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಅದಲ್ಲದೆ ಒಂದು ಮೆಡಿಕಲ್ ಸ್ಟೂಡೆಂಟ್ಗೆ ಅಂಶಿಕ ಸಾಧಾರಣ 75,000ದಷ್ಟು ಅವರಿಗೆ ವರ್ಷಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಸಹಾಯವನ್ನ ಮಾಡ್ತಾ ಬಂದಿದ್ದೇವೆ. ಇಷ್ಟೆಲ್ಲ ಸಮಾಜಮುಖಿ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯನ್ನ ನಾನು ಉಪಯೋಗಿಸ್ತಾ ಇದ್ದೇನೆ. ಯಾಕಂದ್ರೆ ನಾವು ವ್ಯವಹಾರ ಅಂದ್ರೆ ಖಾಲಿ ವ್ಯವಹಾರ ಆಗ್ಲಿಕ್ಕೆ ಕೂಡದು, ಅದು ಸಹಕಾರ ಸಹ ಕೂಡ ಅದರಲ್ಲಿ ನಮ್ಮ ಆ ಒಂದು ಇದರಲ್ಲಿ ಬರಬೇಕು. ಅದರಿಂದಾಗಿ ಈ ಎಲ್ಲ ನಾವು ಏನು ಗಳಿಸಿದೇವ ಅದನ್ನು ಸ್ವಲ್ಪ ಒಂದು ಅಂಶ ನಾವು ಸಮಾಜಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಇಂತಹ ಕೆಲಸವನ್ನು ಮಾಡಿಕೊಂಡು ಬಂದ ಈ ಒಂದು ಸಂಸ್ಥೆ ಇಷ್ಟು ಒಳ್ಳೆ ಇದರಲ್ಲಿ ಬರಬೇಕಿದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಅವರು ಅಷ್ಟೇ ಕಷ್ಟಪಟ್ಟು ಈ ಒಂದು ರಿಕವರಿ ಟೈಮಲ್ಲಿ ಮೊನ್ನೆ ಫೆಬ್ರವರಿ ಮಾರ್ಚಲ್ಲಿ ಅವರು ಪಡುವಂತ ಕಷ್ಟ ನೋಡುವಾಗ ನಮಗೆ ಬೇಸರ ಆಗಿದೆ. ಅಷ್ಟು ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅದರೊಟ್ಟಿಗೆ ಈ ದಿವಸ ಇಲ್ಲಿ ನಾವು ಈ ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಬೇಕಿದ್ರೆ ನಮಗೆ ಆಗ ಹೇಳಿದ್ರು ಅವರು 1-2 ವರ್ಷದಿಂದ ಹೇಳ್ತಾ ಇದ್ರು, ನಾವೇ ಸ್ವಲ್ಪ ಹಿಂಜರಿತಾ ಇದ್ದೆವು. ಬೇಡ ಇದು ನಮ್ದು ದೊಡ್ಡ ಸಂಸ್ಥೆಗಳೆಲ್ಲ ಇದ್ದಾವೆ ಇಲ್ಲಿ, ದೊಡ್ಡ ಇಲ್ಲಿ ನಾನು ಮೇನ್ ಹೇಳೋದು ನಮ್ಮ ಇಲ್ಲಿದ್ದು ಸಹಕಾರ, ಇಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಯಾಕಂದ್ರೆ ನಮ್ಮ ಆತ್ಮೀಯರ ಒಂದು ನೇತೃತ್ವದಲ್ಲಿ ಅದು ಅಷ್ಟು ಚಂದ ನಡೀತಾ ಉಂಟು. ನಾವು ಸುಮ್ಮನೆ ಹೋಗಿ ಯಾಕೆ ಅಲ್ಲಿ ಮೂಗು ತುರಿಸುದು ಅಂತ ನಮ್ಮದು ಒಂದು ಭಾವನೆ ಇತ್ತು. ಆದ್ರೆ ಅವರೇ ಧೈರ್ಯ ತುಂಬಿದ್ರು ನಮ್ಗೆ. ಈಗ ಖಂಡಿತ ನಮಗೆ ಇಲ್ಲಿ ಅವರ ಸಹಕಾರ ಕೂಡ ನಮಗೆ ಸಿಗ್ತದೆ ಅಂತ ನನಗೆ ಆಯ್ತು. ಈಗ ಸ್ವಲ್ಪ ಧೈರ್ಯವೂ ಬಂತು. ನಾವು 2 ವರ್ಷದಿಂದ ನಾವು ಕಾಯ್ತಾ ಇದ್ದೇವೆ. ಹಾಗೆ ಇಲ್ಲಿ ಈ ಸಂಘ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸಂಘದ ನಿರ್ದೇಶಕರಾದ ಸನ್ಮಾನ್ಯ ಜಗದೀಶ್ ಡಿ.ಕೆ ಹಾಗೆ ಧರಣೇಂದ್ರ ಅವರು ತುಂಬಾ ಇಲ್ಲಿ ಕಷ್ಟಪಟ್ಟಿದ್ದಾರೆ. ನಾನು ನಿಜವಾಗಿ ಅವರ ಬಗ್ಗೆ ಹೆಮ್ಮೆ ಪಡ್ತೇನೆ. ಅವರಿಗೆ ನಾನು ಅಭಿನಂದನೆಯನ್ನ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಾವಿಲ್ಲಿ ಒಂದು ಗಿಡವನ್ನು ನೆಟ್ಟಿದ್ದೇವೆ. ಇಲ್ಲಿಯ ನೀವೆಲ್ಲರೂ ಗ್ರಾಹಕರು ಅದನ್ನು ಬೆಳೆಸಿ ಹೆಮ್ಮರವಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ನಾವು ಈ ಸಹಕಾರಿ ಸಂಘವನ್ನ ಪ್ರಾರಂಭಿಸಲಿಕ್ಕೆ ಅನುವು ಮಾಡಿಕೊಟ್ಟ ನಿಮ್ಗೆಲ್ರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಸಾರ್.